जय श्री राम कृष्ण देव की ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು ಜೀವನದ ಜಲಧಿಯಲ್ಲಿ ಪಯಣಗೈಯುವ ನನಗೆ ಜೀವನದ ಜಲಧಿಯಲ್ಲಿ ಪಯಣಗೈಯುವ ನನಗೆ ನೀನೊಂದು ಧ್ರುವ ತಾರೆ ನನ್ನ ಗುರುವೇ ಜೀವನದ ಜಲಧಿಯಲ್ಲಿ ಪಯಣಗೈಯುವ ನನಗೆ ಇಂದು ಧ್ರುವ ತಾರೆ ನನ್ನ ಗುರುವೇ ಕಡೆಗಿಲ್ಲದೆ ಕಡಲ ಬಳಸುದಾರಿಯೋಳಾನು ಕಡೆಗಿಲ್ಲದೆ ಕಡಲ ಬಳಸುದಾರಿಯೋಳಾನು ದಿಕ್ಕು ತಪ್ಪದೆ ಇನ್ನು ಪಯಣಗೈವೆ ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿರುವೆ ಇಲ್ಲಿ ನಾನಲೆವಾಗ ಎಂದಾದರೂ ನನ್ನ ಇಲ್ಲಿ ನಾನಲೆವಾಗ ಎಂದಾದರೂ ನನ್ನ ಎದೆಯು ಮೀಡು ಕಾಡುತ್ತೀರೆ ನೋವಿನಲ್ಲಿ ಇಲ್ಲಿ ನಾನಲೆವಾಗ ಎಂದಾದರೂ ನನ್ನ ಎದೆಯು ಮೀಡು ಕಾಡುತ್ತೀರೆ ನೋವಿನಲ್ಲಿ ಮೇಲೆ ನಿನ್ನಯ ಕಾಂತಿಯುಗಲತಾರೆ ಮೇಲೆ ನಿನ್ನಯ ಕರುಣ ಕಾಂತಿಯೋಜ್ವಲ ತಾರೆ ಬೆಳಗ್ಗೆ ಸಂತೈಸುವುದು ಹಾದಿಯಲ್ಲಿ ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೂ ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೂ ಚಿರಮಧುರ ಕಾಂತಿಯಲ್ಲಿ ಶೋಭಿಸಿಹುದು ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೂ ಚಿರಮಧುರ ಕಾಂತಿಯಲ್ಲಿ ಶೋಭಿಸಿಹುದು ಒಂದೇ ಕ್ಷಣ ನಾನೇನ್ನ ಕಾಣದಿದ್ದರೆ ಎದೆಯು ಒಂದೇ ಕ್ಷಣ ನಾನೇನ್ನ ಕಾಣದಿದ್ದರೆ ಎದೆಯು ಅತೋಲ ವೇದನೆಯಲ್ಲಿ ತುಡಿಯುತ್ತಿಹುದು
ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು. ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು. ಫ್ರೀ ಆ್ಯಂಪ್ ಕೊಡಬೇಕು. ಫ್ರೀ ಆ್ಯಂಪ್ ಕೊಡಿ. ಭಾಗ 1 ಪುಟ 178. ತಾಳ ಇಲ್ಲದೆ ಇರೋದ್ರಿಂದ ಬೀಟ್ಸು ಕರೆಕ್ಟಾಗಿ ಬೀಳಿ. ತಾಳ ಇಲ್ವಲ್ಲ, ಅದಕ್ಕೆ ಬೀಟ್ಸು ಕರೆಕ್ಟಾಗಿ ಬೀಳಿ. ಆದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾ ಬಿಡದು. ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ. ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ. ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ. ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ. ಮನ್ಮಥಗೆ ತನು ಸೋಟು ಭಸ್ಮವಾದ ಚಿಂತೆ. ಮನ್ಮಥಗೆ ತನು ಸೋಟು ಭಸ್ಮವಾದ ಚಿಂತೆ. ಮುಕ್ಕಣ್ಣ ಶಿವನಿಗೆ ತಿರಿದುಂಬು ಚಿಂತೆ. ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು. ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ. ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ. ದುಷ್ಕರ್ಮಿಗಳಿಗೆ
ಪರರ ಕೆಡಿಸುವ ಚಿಂತೆ ದುಷ್ಕರ್ಮಿಗಳಿಗೆ, ಪರರ ಕೆಡಿಸುವ ಚಿಂತೆ ತಮ್ಮ ಅರ್ಜುನಗೆ, ವೈರಿಯ ಕೊಲ್ಲುವ ಚಿಂತೆ ತಮ್ಮ ಅರ್ಜುನಗೆ, ವೈರಿಯ ಕೊಲ್ಲುವ ಚಿಂತೆ ಅಣ್ಣ ಭೀಮನಿಗೆ, ಅನ್ನ ಸಾಲದ ಚಿಂತೆ ಎಂತಾದರೂ ಚಿಂತೆ ಬಿಡದು, ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ, ಎಂತಾದರೂ ಚಿಂತೆ ಬಿಡದು. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಅನುಕ್ಷಣವು ಹರಿದರ್ಶನದ ಚಿಂತೆ, ಮುಕ್ತರಿಗೆ ಅನುಕ್ಷಣವು ಹರಿದರ್ಶನದ ಚಿಂತೆ, ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ, ಮುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ, ಶಕ್ತ ಪುರಂದರ ವಿಠಲ ಎಮ್ಮ ಸಲಹುವ ಚಿಂತೆ ಎಂತಾದರೂ ಚಿಂತೆ ಬಿಡದು ಬಿಡದು, ಎಂತಾದರೂ ಚಿಂತೆ ಬಿಡದು, ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ, ಎಂತಾದರೂ ಚಿಂತೆ ಬಿಡದು. ಭಾಗ 2 ಪುಟ 54. मेरे मना राम ही राम रटै, मेरे मना राम ही राम रटै, मेरे मना राम ही राम रटै, राम नाम जप लीजो प्राणी, राम नाम जप लीजो प्राणी, यो नाम के कथ जो पुराने, जन्म जन्म के कथ जो पुराने, नाम ही ले तपटे,
मेरे मन राम ही राम रटै, मेरे मन राम ही राम रटै। कनक कटोरी इम्रता भरियो, कनक कटोरी इम्रता भरियो, प्रेमत कौन नटै, मेरे मन राम ही राम रटै, मेरे मन राम ही राम रटै। मीरा के प्रभु हरि अविनाशी, मीरा के प्रभु हरि अविनाशी, तन मन नाही पटै, मेरे मन राम ही राम रटै, मेरे मन राम ही राम रटै। राम नाम जप लीजो प्राणी, राम नाम जप लीजो प्राणी, कोटि का पाप कटै, मेरे मन राम ही राम रटै, मेरे मन राम ही राम रटै। ಭಾಗ 2 ಪುಟ 90. पांडुरंग श्रीरंग भज रे मना, पांडुरंग श्रीरंग भज रे मना, पांडुरंग श्रीरंग भज रे मना, भज रे मना भा, भज रे मना भा, भज रे मना भा, भज रे मना भा, पांडुरंग श्रीरंग भज रे मना, पांडुरंग श्रीरंग भज रे मना। अमोलिक जाते वाया हाथ तारे धरे सोया, अमोलिक जाते वाया हाथ तारे धरे सोया, असा काय मानव देहा, असा काय मानव देहा, येईला पुन्हा पांडुरंग
ಪಾಂಡುರಂಗ ಶ್ರೀರಂಗ ಭಜ ರೇ ಮನ ಪಾಂಡುರಂಗ ಶ್ರೀರಂಗ ಭಜ ರೇ ಮನ विषयांचे सुखाद्वाड येते आहे बहुगोड विषयांचे सुखाद्वाड येते आहे बहुगोड पुढे आहे आवागड पुढे आहे आवागड यमननु पुढे आहे आवागड यमयातना पांडुरंग श्रीरंग भज रे मना पांडुरंग श्रीरंग भज रे मना मान एकाकार हरि चरण ध्रुड धार एकाकार हरि चरण ध्रुड धार चुके शौर्य सिंचा फेरा चुके शौर्य सिंचा फेरा तुझी या प्रणाम पांडुरंग श्रीरंग भज रे मना पांडुरंग श्रीरंग भज रे मना भज रे मना भा भज रे मना भा भज रे मना भा भज रे मना भा पांडुरंग श्रीरंग भज रे मना पांडुरंग श्रीरंग भज रे मना पांडुरंग श्रीरंग पांडुरंग श्रीरंग पांडुरंग श्रीरंग भज रे मना ಇದು ಕೀರ್ತನ ಸಂಗ್ರಹದಲ್ಲಿ ಇಲ್ಲ. ಶಾರದಾ ದೇವಿಯರ ಮೇಲೆ ಬಂದು ನಿಲುವೆಯೋ ಯಾರೋ ಅರಿಯಬಲ್ಲರು, ಯಾರು ತಿಳಿಯಬಲ್ಲರು. ಯಾವ ರೂಪದಿ ಬಂದು ನಿಲುವೆ ಯಾರು ಅರಿಯಬಲ್ಲರು, ಯಾರು
ಯಾರು ತಿಳಿಯಬಲ್ಲರು? ಜೀವಿಗಳ ನೀ ಪೊರೆಯ ಪರಿಯನ್ ಯಾರು ತಿಳಿಯಬಲ್ಲರು? ಯಾರು ಹರಿಯಬಲ್ಲರು? ಕೇಳದೆಯೇ ನೀ ಎಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯೋ. ಕೇಳದೆಯೇ ನೀ ಎಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯೋ. ಈ ಬಾಳ ಬವಣೆಯ ಕಂಡು ನಗುವೆ, ಈ ಬಾಳ ಬವಣೆಯ ಕಂಡು ನಗುವೆ. ಬಲ್ಲೆ ಈ ಜಗಮಾಯೆಯೋ, ಬಲ್ಲೆ ಈ ಜಗಮಾಯೆಯೋ. ಯಾವ ರೂಪದಿ ಬಂದು ನಿಲುವೆ, ಯಾರು ಅರಿಯಬಲ್ಲರು? ಯಾರು ತಿಳಿಯಬಲ್ಲರು? ತಾಯೆ ನೀನೆ ಹಗಲು ಇರುಳು ಕಾಯಬೇಕೋ ನಮ್ಮನು. ತಾಯೆ ನೀನೆ ಹಗಲು ಇರುಳು ಕಾಯಬೇಕೋ ನಮ್ಮನು. ಈ ಮಾಯ ಪಾಶಕ್ಕೆ ಸಿಲುಕದಂತೆ, ಈ ಮಾಯ ಪಾಶಕ್ಕೆ ಸಿಲುಕದಂತೆ ಹರಸಬೇಕೋ ನಮ್ಮನು. ಹರಸಬೇಕೋ ನಮ್ಮನು. ಯಾವ ರೂಪದ ಬಂದು ನಿಲುವೆಯೋ, ಯಾರು ಅರಿಯಬಲ್ಲ? ನೀಡು ಅಭಯವ ಮಾತೆ ಶಾರದೆ, ನಿನ್ನ ಚರಣವ ನಂಬಿಹೇ. ನೀಡು ಅಭಯವ ಮಾತೆ ಶಾರದೆ, ನಿನ್ನ ಚರಣವ ನಂಬಿಹೇ. ನನ್ನದೇನಿದೆ ಎಲ್ಲ ನಿನ್ನದು, ನನ್ನದೇನಿದೆ ಎಲ್ಲ ನಿನ್ನದೆ. ನಿನ್ನ ಕರುಣೆಗೆ ಕಾದಿಹೇ, ನಿನ್ನ ಕರುಣೆಗೆ ಕಾದಿಹೇ. ಯಾವ ರೂಪದಿ ಬಂದು ನಿಲುವೆ, ಯಾರು ಅರಿಯಬಲ್ಲರು? ಯಾರು ತಿಳಿಯಬಲ್ಲರು? ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರು? ಯಾರು ತಿಳಿಯಬಲ್ಲರು? ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು? ಯಾರು ಅರಿಯಬಲ್ಲರು? ಯಾರು ತಿಳಿಯಬಲ್ಲರು? ಯಾರು ಅರಿಯಬಲ್ಲರು?
ಒಂದು ನಾಮಾವಳಿ. ಆನಂದವೇ ರಾಮನಾಮವೇ, ಆನಂದವೇ ರಾಮನಾಮವೇ, ಅದ್ಭುತವೇ ರಾಮರೂಪವೇ, ಅದ್ಭುತವೇ ರಾಮರೂಪವೇ, ಅನಂತವೇ ಜ್ಯೋತಿರ್ಮಯವೇ, ಅನಂತವೇ ಜ್ಯೋತಿರ್ಮಯವೇ, ಸುಂದರವೇ ರಾಮರೂಪವೇ, ಸುಂದರವೇ ರಾಮರೂಪವೇ, ಆನಂದವೇ ರಾಮನಾಮವೇ, ಆನಂದವೇ ರಾಮನಾಮವೇ, ಅದ್ಭುತವೇ ರಾಮರೂಪವೇ, ಅದ್ಭುತವೇ ರಾಮರೂಪವೇ, ಅನಂತವೇ ಜ್ಯೋತಿರ್ಮಯವೇ, ಅನಂತವೇ ಜ್ಯೋತಿರ್ಮಯವೇ, ಸುಂದರವೇ ರಾಮರೂಪವೇ, ಸುಂದರವೇ ರಾಮರೂಪವೇ, ಆನಂದವೇ ರಾಮನಾಮವೇ, ಆನಂದವೇ ರಾಮನಾಮವೇ, ಅದ್ಭುತವೇ ರಾಮರೂಪವೇ, ಅದ್ಭುತವೇ ರಾಮರೂಪವೇ, ಅನಂತವೇ ಜ್ಯೋತಿರ್ಮಯವೇ, ಅನಂತವೇ ಜ್ಯೋತಿರ್ಮಯವೇ, ಸುಂದರವೇ ರಾಮರೂಪವೇ, ಸುಂದರವೇ ರಾಮರೂಪವೇ, ಸುಂದರವೇ ರಾಮರೂಪವೇ, ಸುಂದರವೇ ರಾಮರೂಪವೇ. तव कथामृतं तप्तजीवनं कृष्ण कविभिरीडितं, कल्मषापहं तव कथामृतं तप्तजीवनं कृष्ण कविभिरीडितं, कल्मषापहं श्रवणमङ्गलं श्रीमदाततं कृष्ण भुवि गृह्णन्ति ते भूरिदा जना, तव कथामृतम् ಎಲ್ಲರಿಗೂ ನಮಸ್ಕಾರ. ಕಳೆದ 6 ವಾರಗಳಿಂದ ಭಗವದ್ಗೀತೆಯ ಸಂದೇಶವನ್ನು ನಾವು ನೋಡ್ತಾ ಬಂದಿದ್ದೇವೆ.
ಈಗಾಗಲೇ 10 ಶ್ಲೋಕಗಳನ್ನು ಧ್ಯಾನ ಯೋಗದಲ್ಲಿ ನಾವು ನೋಡಿದ್ದೇವೆ. ಧ್ಯಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮನಸ್ಸನ್ನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬೇಕು, ತಯಾರು ಮಾಡಿಕೊಳ್ಳಬೇಕು ಅನ್ನೋದನ್ನು ಹಂತ ಹಂತವಾಗಿ ನಾವು ನೋಡ್ತಾ ಬಂದ್ವಿ. 10ನೇ ಶ್ಲೋಕದಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥವರು, ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಮನಸ್ಸನ್ನು ಏಕಾಗ್ರಗೊಳಿಸಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಈ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸುವಂತಹ ವಿಧಾನವನ್ನು ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಮನಸ್ಸು ಶುದ್ಧವಾಗಿರಬೇಕು, ಯಾವುದೇ ಇತರ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು, ದ್ವೇಷ ಇಟ್ಟುಕೊಳ್ಳಬಾರದು, ಹೊಟ್ಟೆ ಕಿಚ್ಚು ಇಟ್ಟುಕೊಳ್ಳಬಾರದು, ನಾವು ಮಾಡುವಂತಹ ಕೆಲಸಗಳಲ್ಲಿ ಸಮರ್ಪಣಾ ಭಾವ ಇರಬೇಕು. ಹೀಗೆ ಮನಸ್ಸಿಗೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಸಂಬಂಧ ಇವೆಲ್ಲವನ್ನು ನಾವು ನೋಡ್ತಾ ಬಂದು ಅಂತಿಮವಾಗಿ ಬಹಳ ನಿಖರವಾದಂತಹ ಗುರಿಯನ್ನು ಇಟ್ಟುಕೊಂಡಾಗ ಉಳಿದಿದ್ದ ಎಲ್ಲವನ್ನೂ ಕೂಡ ನಾವು ಪಕ್ಕಕ್ಕೆ ಸರಿಸಿ ಮುಂದಕ್ಕೆ ಬರಬಹುದು. ನಿರ್ದಿಷ್ಟವಾದಂತಹ ಗುರಿ ಇಲ್ಲದೇ ಹೋಯಿತು ಅಂತಂದರೆ ನಮ್ಮ ಮನಸ್ಸು ಸಣ್ಣ ಪುಟ್ಟ ವಿಷಯಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡು ನಮ್ಮ ಮನಸ್ಸು ಅಲ್ಲಿಗೆ ನಿಂತು ಹೋಗಿಬಿಡ್ತದೆ. ಅದಕ್ಕೆ ಯಾವ ಗುರಿಯೂ ಇರೋದಿಲ್ಲ. ಅದಕ್ಕೆ ಸ್ಪಷ್ಟವಾದಂಥ ಗುರಿ ಮನುಷ್ಯರಿಗೆ ಏನು ಅಂತಂದರೆ ಆತ್ಮ ಸಾಕ್ಷಾತ್ಕಾರದ ಗುರಿ. ನಿರಂತರವಾಗಿ ಶಾಂತಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಅಂಗಾಂಗಗಳಿಂದ ಬೇರೆಯವರ ಕಷ್ಟದಲ್ಲಿದ್ದಾಗ ಕಷ್ಟದವನ್ನು ನೀಗಿಸಿ ಅವರಿಗೆ ಸಹಾಯ ಮಾಡಿ ಅದರೊಂದಿಗೆ ನಾವು ಸಂತೋಷಪಟ್ಟಾಗ ಮಾತ್ರ ನಮ್ಮ ಚಿತ್ತ ಶುದ್ಧಿಯಾಗಿರ್ತದೆ, ಶಾಂತಿಯಿಂದ ಇರೋದಕ್ಕೆ ಸಾಧ್ಯವಾಗ್ತದೆ. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚು ಅಥವಾ ಸಣ್ಣ ಪುಟ್ಟ ತಪ್ಪುಗಳನ್ನೇ ನಾವು ದೊಡ್ಡದು ಮಾಡಿಕೊಂಡು ಇನ್ನೊಬ್ಬರಿಗೆ ನಾವು ದ್ವೇಷವನ್ನು ಮಾಡೋದು, ಒಳ್ಳೆಯದನ್ನು ಅಥವಾ ಕೆಟ್ಟಿದ್ದನ್ನು ಬಯಸ್ತಕ್ಕಂಥದ್ದು ಇದು ಯೋಗ ಮನಸ್ಸು ಆಗೋದಿಲ್ಲ. ಯೋಗ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಅದೇ 10ನೇ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಯೋಗವನ್ನು ಮಾಡ್ತಕ್ಕಂಥ ಮನಸ್ಸನ್ನು ಏಕಾಗ್ರ ಮಾಡಿ ಭಗವಂತನನ್ನು ನಾವು ಆರಾಧನೆ ಮಾಡೋದಕ್ಕೆ ಪಡ್ಕೊಳ್ಳೋದಕ್ಕೆ ನಾವು ಏಕಾಂಗಿಯಾಗಿ ಧ್ಯಾನ ಮಾಡ್ತು ಅಂತಂದರೆ ಅಲ್ಲಿ ಒಂದು ವಿಶೇಷವಾದಂತಹ ವಾತಾವರಣ ಉಂಟಾಗಿ ನಮ್ಮದೇ ಆದಂತಹ, ಅಂದರೆ ಈ ಆಧ್ಯಾತ್ಮಿಕ ಪ್ರೇರಣೆಯನ್ನು ನೀಡ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ವಾತಾವರಣ, ಅದನ್ನು ಇಲ್ಲೇನಂತ ಕರೀತಾರೆ, ನಮ್ಮದೇ ಆದಂಥ ವಿಶಿಷ್ಟವಾದ ಪ್ರಪಂಚ ನಿರ್ಮಾಣವಾಗ್ತದೆ. ನಮ್ಮದೇ ಆದಂಥ ಇಲ್ಲಿ ಪ್ರಪಂಚ ಅಂತಂದರೆ ಒಂದು ವಿಶಿಷ್ಟವಾದಂತಹ ವಾತಾವರಣ ಉಂಟವಾಗ್ತದೆ. ಎಲ್ಲಿ ಧ್ಯಾನ ಮಾಡ್ತಾರೆ, ಯಾವ ಮನೆಗಳಲ್ಲಿ ಭಜನೆ ಆಗ್ತದೆ, ಯಾವ ಮನೆಯಲ್ಲಿ ದೇವರ ನಾಮಗುಣಕೀರ್ತನೆ ನಡೀತದೋ ಆ ಮನೆಯ ವಾತಾವರಣ, ಆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳು ಬೇರೆ ಆಗಿರ್ತವೆ. ಮತ್ತು ಭಾವಿಸಬೇಕಂತೆ ನಾವು ಧ್ಯಾನಕ್ಕೆ ಕೂತಾಗ ನಮಗೆ ಯಾರ್ಯಾರೂ ಸಂಬಂಧ ಇಲ್ಲ ಅಂತ ಭಾವಿಸಬೇಕು. ಹಾಗಾದರೆ ನಾವು ಏಕಾಂಗಿಯಲ್ಲ, ನಾವು ನೇರವಾಗಿ ಭಗವಂತನೊಂದಿಗೆ ಸಂಬಂಧದಲ್ಲಿದ್ದೇವೆ, ಭಗವಂತನ ಸಾನ್ನಿಧ್ಯದಲ್ಲಿದ್ದೇವೆ. ನಾನಿದ್ದೇನೆ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಾಯಕನಾಗಿರ್ತಕ್ಕಂಥ ಪರಮಾತ್ಮನು ಅವನಿದ್ದಾನೆ, ಇನ್ನು ಯಾರು ಬೇಕು ನಮಗೆ, ಈ ಭಾವದಲ್ಲಿ ಇರಬೇಕು. ಮತ್ತು ಇನ್ನೊಂದನ್ನು ಸೂಚನೆಯನ್ನು ಕೊಡ್ತಾರೆ, ಇದು ಒಂದು ದಿವಸ ಮಾಡಿ ಬಹಳ ಸಂತೋಷವಾಗಿದೆ ಅಂತ ಹೇಳೋದಲ್ಲ. ಮನಸ್ಸು ಇರಲಿ, ಒಂದು ದಿವಸ ಮನಸ್ಸು ಖುಷಿ ಇರಬಹುದು, ಇನ್ನೊಂದು ದಿವಸ ಮನಸ್ಸು ಬೇಸರ ಇರಬಹುದು, ಆದರೆ ಸತತ ಪ್ರಯತ್ನ ಇರಬೇಕು, ಇದನ್ನು ಬಿಡಬಾರದು ಅನ್ನೋದನ್ನು ಇಲ್ಲಿ ನಾವು ನೋಡ್ತೇವೆ. ಶ್ರೀರಾಮಕೃಷ್ಣರು ಕೂಡ ಅದೇ ಮಾತನ್ನು ಪುನರುಚ್ಚಾರಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತು
ಇನ್ನೊಂದು ಮನಸ್ಸಿಗೆ ಹೇಳ್ಕೊಡ್ಬೇಕಂತೆ, ಹೇ ಮನಸ್ಸೇ, ನೀನು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಯಾಕೆ ಅದರೊಂದಿಗೆ ಸೇರಿಕೊಂಡು ನೀನು ವ್ಯಥೆ ಪಡ್ತೀಯಾ ಅಥವಾ ಅದ್ರ ಜೊತೆಗೆ ಹೋಗ್ತೀಯಾ? ನೀನು ಈ ಧ್ಯಾನದ ಮುಖಾಂತರ, ಈ ಧ್ಯಾನವನ್ನು ಮಾಡೋದ್ರ ಮುಖಾಂತರ ನೀನು ಈ ಒಂದು ಮಹೋನ್ನತವಾದಂತಹದ್ದನ್ನು ಪಡ್ಕೊಳ್ಳೋದಕ್ಕೆ ಹೊರಟಿದೆಯಾ. ಇದನ್ನೆಲ್ಲ ನೀನು ಬಿಟ್ಟುಬಿಡು, ಅಲ್ಲಿಗೆ ಬಿಟ್ಟುಬಿಡು ಅಂತ ಮನಸ್ಸಿಗೆ ಮತ್ತೆ ಮತ್ತೆ ಹೇಳಬೇಕಂತೆ. ಇದಕ್ಕೆ ಒಂದು ಉದಾಹರಣೆಯನ್ನು ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇದನ್ನು ಮತ್ತೆ ನಾನು ಭಾಳಷ್ಟು ಸರಿ ಹೇಳಿದ್ದೇನೆ. ಇದು ಇಲ್ಲೂ ಕೂಡ ಒಂದು ಸರಿ ಪುನರಾವರ್ತನೆ ನಾನು ಮಾಡ್ತೇನೆ. ಒಬ್ಬ ರಾಜಕುಮಾರಿಗೆ ವಿವಾಹದ ವಯಸ್ಸಾಗಿತ್ತು. ತಂದೆಯಾದವರು ವಿವಾಹ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ನಡೆಸಿದರು. ರಾಜಕುಮಾರಿ ತಂದೆಯೊಂದಿಗೆ ಮಾತನಾಡ್ತಾ ಹೇಳ್ತಾಳೆ, ನಂದೊಂದು ಮದುವೆ ಆಗಲಿಕ್ಕೆ ಒಂದು ಕಂಡೀಷನ್ ಇದೆ. ಏನು ಅಂತ ಹೇಳಿದರೆ, ಓಟದಲ್ಲಿ ನನ್ನನ್ನು ಯಾವ ರಾಜಕುಮಾರ ಸೋಲಿಸ್ತಾನೋ ಅವನನ್ನು ನಾನು ಮದುವೆ ಆಗ್ತೇನೆ. ನನ್ನ ಸರಿಸಮಾನವಾಗಿ ಅಲ್ಲ, ಓಟದಲ್ಲಿ ನನ್ನನ್ನು ಗೆಲ್ಲಬೇಕು, ನನ್ನನ್ನು ಸೋಲಿಸ್ಬೇಕು ಅವನು. ಇದೊಂದು ಷರತ್ತಿದೆ. ಈ ಷರತ್ತಿನಲ್ಲಿ ಯಾರು ಗೆಲ್ತಾರೋ ಅವರನ್ನು ನಾನು ಮದುವೆ ಆಗ್ತೇನೆ. ಮಹಾರಾಜ ಒಪ್ಪಿಕೊಂಡ. ಎಲ್ಲ ವ್ಯವಸ್ಥೆಗಳಾಯಿತು, ಪ್ರಚಾರವಾಯಿತು. ದೇಶಗಳಿಗೆ ಅಥವಾ ರಾಜ್ಯಗಳಿಗೆ ಎಲ್ಲೆಲ್ಲಿ ಆಸ್ಥಾನಗಳಿದೆಯೋ ಅಲ್ಲಿಗೆ ಸುದ್ದಿಯನ್ನು ಕಳಿಸಲಾಯಿತು. ನೂರಾರು ಜನರು ಭಾಗವಹಿಸಿದರು. ಈ ರಾಜವಂಶ ಎಲ್ಲ ರಾಜ್ಯದ ರಾಜರುಗಳಿಗಿಂತ ಒಂದು ಪ್ರತಿಷ್ಠೆಯನ್ನು ಹೊಂದಿರತಕ್ಕಂಥ ಒಂದು ಆಸ್ಥಾನ, ಶ್ರೀಮಂತವಾಗಿರ್ತಕ್ಕಂಥದ್ದು, ಬಲಾಢ್ಯವಾಗಿರ್ತಕ್ಕಂಥದ್ದು. ಮಹಾರಾಜನಿಗೆ ಒಬ್ಬ ಮಗಳು. ಅಂಥ ರಾಜಕುಮಾರಿಯನ್ನು ನಾವು ಮದುವೆ ಆದರೆ ನಮ್ಮ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮತ್ತು ಸೈನ್ಯ ಶಕ್ತಿ ಅನ್ನತಕ್ಕಂಥದ್ದು ಇದು 10 ಪಟ್ಟು ಜಾಸ್ತಿ ಆಗ್ತದೆ. ಎಲ್ಲ ಯೋಚನೆ ಮಾಡಿ ಎಲ್ಲ ಭಾಗವಹಿಸಿದರು. ಷರತ್ತು ಅಥವಾ ಪಂದ್ಯ ಪ್ರಾರಂಭವಾಯಿತು. ಇದ್ರ ಜೊತೆಗೆ ಇನ್ನೂ ಅನೇಕ ಪ್ರಜೆಗಳು ಕೂಡ ಪಂದ್ಯ ಪ್ರಾರಂಭವಾಯಿತು. ಮೊದಲನೇ ರಾಜಕುಮಾರ ಸೋತ. ಸ್ವಲ್ಪ ದೂರ ಓಡ್ದ, ಒಂದು 150 ಮೀಟರ್ ಓಡ್ದ, ಸೋತು ಬಿಟ್ಟ. ರಾಜಕುಮಾರಿಯನ್ನು ಸೋಲಿಸೋದಕ್ಕಾಗಲಿಲ್ಲ, ವಾಪಸ್ ಬಂದ. ಇನ್ನೊಬ್ಬ ರಾಜಕುಮಾರ ಹೋದ, ವಾಪಸ್ ಬಂದ. ಇನ್ನೊಬ್ಬ ರಾಜಕುಮಾರ ಹೋದ, ವಾಪಸ್ ಬಂದ. ಹೀಗೆ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಜಕುಮಾರರು ಕೂಡ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಇನ್ಯಾರೂ ಉಳಿಲಿಲ್ಲ. ರಾಜಕುಮಾರಿಗೆ ಮದುವೆ ಆಗ್ತಕ್ಕಂಥದ್ದು ಆ ಸಂದರ್ಭಕ್ಕೆ ನಿರ್ಣಯ ಆಗಲಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗಳಲ್ಲಿರ್ತಕ್ಕಂಥ ಒಬ್ಬ ಯುವಕ ಅದನ್ನು ದೃಷ್ಟಿಸಿ ನೋಡ್ತಾ ಇದ್ದ. ಅವನು ಅಲ್ಲಿಂದ ಜೋರಾಗಿ ಕೂಗಿ ಹೇಳ್ದ, ನನಗೆ ಒಂದು ಅವಕಾಶವನ್ನು ಕೊಡಿ, ಖಂಡಿತವಾಗಲೂ ನಾನು ಪಂದ್ಯವನ್ನು ಗೆಲ್ತೇನೆ. ಆದರೆ ನಿಮ್ಮ ಪ್ರಕಾರ ನಾನು ರಾಜಕುಮಾರನಲ್ಲ, ನನಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡೋದು ಬೇಡ. ಆದರೆ ನನಗೆ ವಿಶ್ವಾಸ ಇದೆ, ಪಂದ್ಯದಲ್ಲಿ ನಾನು ಗೆಲ್ಲುತ್ತೇನೆ, ನನಗೊಂದು ಅವಕಾಶ ಕೊಡಿ ಅಂತ ಭಾಳಷ್ಟು ಅವನು ಅಲ್ಲಿಂದ ಜೋರಾಗಿ ಹೇಳಿದ. ಪ್ರಜೆಗಳು ಮೊದಲಿರ್ತಕ್ಕಂಥ ನಿರ್ಣಾಯಕರು ಕೂಡ ಮಹಾರಾಜನ ಅನುಮತಿಯನ್ನು ಪಡೆದು ಅವನನ್ನು ಕೂಡ ಗ್ರೌಂಡಿಗೆ ಕರೆದು ಓಡೋದಕ್ಕೆ ಕೊಟ್ಟರು. ಪ್ರಾರಂಭವಾಯಿತು. ಕೇವಲ 10 ನಿಮಿಷದಲ್ಲಿ ರಾಜಕುಮಾರಿಯನ್ನು ಹಿಂದೆ ಹಾಕಿ ಅವನು ಭಾಳಷ್ಟು ಮುಂದೆ ಓಡಿಬಿಟ್ಟ. ಏನು ಇಡೀ ಸಭೆ ಕರತಾಡನವನ್ನು ಮಾಡಿತು. ಎಲ್ಲ ರಾಜಕುಮಾರರಿಗೂ ಆಶ್ಚರ್ಯವಾಯಿತು. ಇದೇನು ಒಬ್ಬ ಯುವಕ ನಮ್ಮ ಕಡೆ ಆಗದೇ ಇರತಕ್ಕಂಥದ್ದನ್ನು ಸಾಧಿಸಿಬಿಟ್ನಲ್ಲ. ವಾಪಸ್ಸು ಬಂದ ಮೇಲೆ ಗೆದ್ದು ಅವನು ವಾಪಸ್ಸು ಬಂದ. ಅವನಿಗೆ ಒಂದು ಉನ್ನತವಾದ ಬಹುಮಾನವನ್ನು ಕೂಡ ಸಿಕ್ತು.
ಕೆಲವರು ಪತ್ರಕರ್ತರು ಅವನನ್ನು ಕೇಳಿದರು, ಏನು ಯುವಕನೇ, ಯಾವ ರಾಜಕುಮಾರರೂ ಕೂಡ ಆ ರಾಜಕುಮಾರಿಯನ್ನು ಸೋಲಿಸೋದಕ್ಕೆ ಸಾಧ್ಯವಾಗಲಿಲ್ಲ, ನೀನು ಸೋಲಿಸಿಬಿಟ್ಟಿಯಲ್ಲ, ನಿನ್ನ ಕಡೆಯಿಂದ ಹೇಗೆ ಸಾಧ್ಯವಾಯಿತು? ಅದಕ್ಕೆ ಅವನು ಹೇಳ್ತಾನೆ, ಖಂಡಿತವಾಗಲೂ ಹೇಳ್ತೇನೆ, ಈ ರಾಜಕುಮಾರಿ ಒಬ್ಬ ಸಾಮಾನ್ಯ ಓಟಗಾರ್ತಿಗಿಂತ ಕಡಿಮೆ ಓಡೋ ಶಕ್ತಿಯೇ ಇಲ್ಲ ಅಂದ. ಅವರೆಲ್ಲ ಕೇಳಿದ್ರು, ಹಾಗಾದ್ರೆ ಇಷ್ಟು ರಾಜಕುಮಾರರು ಸೋತು ಬಿಟ್ರಲ್ಲ? ಒಂದು ರಹಸ್ಯ ಇದೆ ಅಲ್ಲಿ. ಆ ರಹಸ್ಯವನ್ನು ನಾನು ಬಹಳ ದೂರದಿಂದ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ತಾ ಇದ್ದೆ. ನನಗೆ ಗೊತ್ತಾಯಿತು. ಏನದು ರಹಸ್ಯ ಅಂತಂದರೆ, ರಾಜಕುಮಾರಿ ಮತ್ತು ರಾಜಕುಮಾರ ಓಟವನ್ನು ಪ್ರಾರಂಭ ಮಾಡಿದಾಗ ಸ್ವಲ್ಪ ದೂರ ಓಡಿಬಿಟ್ಟ ಮೇಲೆ ಆ ರಾಜಕುಮಾರಿ ತನ್ನ ಕಡೆಗೆ ಒಂದಷ್ಟು ಚಿನ್ನದ ನಾಣ್ಯಗಳನ್ನು ಇಟ್ಕೊಂಡಿದ್ಲು. ಒಂದಷ್ಟು ದೂರ ಓಡಿದ ಮೇಲೆ ಮೊದಲು ಬಹಳ ವೇಗವಾಗಿ ಓಡಿಬಿಡೋದು. ಆದರೆ ನಿಜವಾದಂತಹ ಓಟಗಾರ ಪ್ರಥಮದಲ್ಲಿ ಅವನು ತರಾತುರಿ ಮಾಡಿಕೊಂಡು ಓಡೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಓಡ್ತಾನೆ. ಹಾಗೆ ಎಲ್ಲ ರಾಜಕುಮಾರರು ಕೂಡ ನಿಜವಾದಂಥ ಓಟಗಾರರೇ ಹೌದು. ಅವಳು ಮುಂದೆ ಹೋಗಿ ಈ ರಾಜಕುಮಾರರ ಟ್ರ್ಯಾಕಲ್ಲಿ ಅವರ ಮುಂದೆ ಬರುವಾಗ ಆ ಚಿನ್ನದ ನಾಣ್ಯಗಳನ್ನು ಚೆಲ್ಲಿಬಿಡ್ತಿದ್ಲು. ರಾಜಕುಮಾರರು ಓಟದ ಕಡೆಗೆ ಗಮನವನ್ನು ಬಿಟ್ಟು ಎದುರುಗಡೆ ಬಿದ್ದಂತಹ ಚಿನ್ನದ ನಾಣ್ಯಗಳಿಗೆ ಆಸೆ ಪಟ್ಟು ಅವರು ಚಿನ್ನದ ನಾಣ್ಯಗಳನ್ನು ಎತ್ತುಕೊಳ್ಳೋದಕ್ಕೆ ಅವರು ಅಲ್ಲಿ ನಿಂತು ಬಿಡ್ತಿದ್ರು. ರಾಜಕುಮಾರಿ ಮುಂದೆ ಹೋಗಿಬಿಡ್ತಿದ್ಲು. ಇವರ ಸೋಲು ಸಹಜವಾಗಿತ್ತು. ನಾನು ಬಹಳ ಹೊತ್ತಿನಿಂದ ಇದನ್ನು ಗಮನಿಸ್ತಾ ಇದ್ದೆ. ನಾನು ಯೋಚನೆ ಮಾಡಿದೆ, ರಾಜಕುಮಾರಿ ಬಹುಶಃ ಅವ್ರ ಮುಂದೆ ಏನು ಚೆಲ್ಲುತ್ತಾ ಇದ್ದಾಳೆ, ನನಗೆ ದೂರಕ್ಕೆ ಗೊತ್ತಾಗಲಿಲ್ಲ ನಿಜ. ಆದರೆ ಅದನ್ನು ಎತ್ತಿಕೊಳ್ಳೋದಕ್ಕಾಗಿ ರಾಜಕುಮಾರರು ಓಟವನ್ನು ಬಿಟ್ಟು ಅದನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆಯಿಸ್ಕೊಳ್ತಾ ಇದ್ದಾರೆ. ನಾನು ಯೋಚನೆ ಮಾಡಿದೆ, ಅವಳು ಚೆಲ್ಲತಕ್ಕಂಥ ಇದು ಯಾವುದೋ ರೀತಿಯ ನಾಣ್ಯಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಾವು ನಿಂತು ಬಿಟ್ಟರೆ ನಮಗೆ ನಾಲ್ಕು ಕಾಯಿನ್ಸು ಸಿಗ್ಬೋದು, ನಾಣ್ಯಗಳು ಸಿಗಬಹುದು. ಆದರೆ ಅವಳು ಚೆಲ್ಲಿದಂತಹ ನಾಣ್ಯಗಳಿಗೆ ಆಸೆ ಪಡದೆ ಮುಂದೆ ಓಡಿಬಿಟ್ರೆ ಆ ರಾಜಕುಮಾರಿಯೂ ಕೂಡ ತನ್ನ ವಶವಾದ ಮೇಲೆ ಇನ್ನು ಮಹಾರಾಜ ಕೊಡ್ತಕ್ಕಂಥ ಎಲ್ಲ ಐಶ್ವರ್ಯವೂ ಕೂಡ ತನ್ನದಾಗ್ತದಲ್ಲ ಅಂತ ನಾನು ಮೊದಲೇ ಆಲೋಚನೆ ಮಾಡಿ ಇಟ್ಟುಕೊಂಡೆ. ಅವಳು ಎಲ್ಲ ರಾಜಕುಮಾರರಿಗೂ ಚೆಲ್ಲದಂತಹ ನಾಣ್ಯಗಳನ್ನು ನಾನು ತೆಗೆದುಕೊಳ್ಳೋದಕ್ಕೆ ಓಟವನ್ನು ನಿಲ್ಲಿಸಲಿಲ್ಲ, ಅಲ್ಲಿ ನಿಂತುಕೊಳ್ಳಿಲ್ಲ. ನಾನು ಅದನ್ನು ತುಳುಕೊಂಡು ಓಡದೆ, ನಾನು ಗೆದ್ದೆ ಓಟದಲ್ಲಿ. ಆ ಸೀಕ್ರೆಟನ್ನು ಹೇಳಿದೆ. ಆತ್ಮೀಯ ಬಂಧುಗಳೇ, ಜಗತ್ತು ಅಂತಂದರೆ ಪರಮಾತ್ಮನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೀಗೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಪ್ರಪಂಚದ ಸೃಷ್ಟಿಯ ಹಿಂದೆ ಪರಮಾತ್ಮನಿದ್ದಾನೆ. ಯಾರಿಗೂ ಪರಮಾತ್ಮನು ಬೇಕಾಗಿಲ್ಲ. ಆದರೆ ಪರಮಾತ್ಮ ಬರ್ತಕ್ಕಂಥವರಿಗೆ ಸಣ್ಣ ಪುಟ್ಟ ಆಸೆಗಳನ್ನು, ಅವರಿಗೆ ಒಂದು ನಿವೇಶನ, ಒಂದು ಕಟ್ಟಡ, ಒಂದು ಅಧಿಕಾರ, ಒಂದು ಐಶ್ವರ್ಯ, ಅಲ್ಲಿ ಧನ ಕನಕಾದಿಗಳು, ಸ್ತ್ರೀ, ಇದು ಎಲ್ಲವನ್ನು ಮುಂದೆ ಇಟ್ಟು ಆಸೆಗಳನ್ನು ತೋರಿಸಿ ಮುಂದೆ ಇಡ್ತಾನೆ. ನಾವುಗಳು ಆ ಹಿಂದೆ ಇರತಕ್ಕಂಥ ಪರಮಾತ್ಮನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಅವನು ತೋರಿಸಿದಂತಹ ಆಸೆಗಳೇ ಶಾಶ್ವತ ಅಂತ ಅಜ್ಞಾನದಿಂದ ನಾವು ನಂಬಿ ನಾವು ಇಲ್ಲೇ ನಿಂತ್ಕೊಂಡಿರ್ತೇವೆ. ಪರಮಾತ್ಮ ಇವುಗಳೆಲ್ಲವನ್ನು ಹೊರತುಪಡಿಸಿ ಇದರಿಂದ ಇದ್ದಾನೆ. ಪರಮಾತ್ಮನನ್ನು ನಾವು ಮುಟ್ಟೋದಿಲ್ಲ, ಪರಮಾತ್ಮನ ಕಡೆ ಹೋಗ್ತಾ ಇಲ್ಲ. ಹಾಗೆ ಪರಮಾತ್ಮನು ತನ್ನ ಛಾಯೆಯಂತೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಪಂಚವನ್ನು ಇಲ್ಲೇ ಬಿಟ್ಟು ಇದನ್ನು ಮೀರಿ ಇದರ ಮೇಲೆ ಹತ್ತಿ ಅವನು ಹೇಗೆ ಚಿನ್ನದ ನಾಣ್ಯಗಳನ್ನು ತುಳುಕೊಂಡು ಮುಂದೆ ಹೋದ್ನೋ ಅವನಿಗೆ ಇಡೀ ರಾಜ್ಯವೇ ಸಿಕ್ಬಿಡ್ತು. ಆ ಮಹಾರಾಜನಿಗೆ ಒಬ್ಬಳೇ ಮಗಳು, ಇಡೀ ರಾಜ್ಯವೇ ಸಿಕ್ತು. ಅವನು ಬಿಟ್ಟಿದ್ದೇನನ್ನು
ಒಂದು 10 ಚಿನ್ನದ ನಾಣ್ಯಗಳನ್ನು. ಅದು ಬಿಟ್ಟಿದ್ದರಿಂದ ಅವನಿಗೆ ಇಡೀ ಸಾಮ್ರಾಜ್ಯಕ್ಕೆ ಅವನೇ ಒಡೆಯನಾಗಿಬಿಟ್ಟ. ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಮಾತ್ಮನು ಇಲ್ಲಿ ತೋರಿಸಿರ್ತಕ್ಕಂಥ ಸಣ್ಣ ಪುಟ್ಟ ಆಸೆಗಳನ್ನು ಇದನ್ನು ಮೆಟ್ಟಿ ನಿಂತು ಇದರಿಂದ ನಾವು ಪಾರಾಗಿಬಿಟ್ರೆ ಇದರ ಹಿನ್ನೆಲೆ ಸಾಕ್ಷಾತ್ತು ಇದರ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನ ಸಿಕ್ಕಿಬಿಡ್ತಾನಲ್ಲ. ಇದು ಆ ದಿವ್ಯ ಚೇತನದ ಜೊತೆಗೆ ನಾವಿದ್ದೀವಿ ಅಂತ ಸೃಷ್ಟಿಕರ್ತ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಭರವಸೆ ನಮಗಿರಬೇಕು. ಅದಕ್ಕಾಗಿ ಇದು ಏನು ಮಹೋನ್ನತವಾದಂಥ ಉದ್ದೇಶ. ಇಂಥ ಗುರಿಯನ್ನು ಇಟ್ಟುಕೊಂಡಾಗ ನಮಗಿನ್ನ ಸಣ್ಣ ಪುಟ್ಟದ್ದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಆ ಆಸೆಗಳು ಅಥವಾ ಅದರಿಂದ ಆಕರ್ಷಣೆಗಳಿಂದ ನಾವು ಮುಕ್ತರಾಗ್ತೇವೆ. ಇಂಥ ಗುರಿಯನ್ನು ಇಟ್ಕೊಳ್ಬೇಕಂತೆ. ಯಾವಾಗ ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥವರಿಗೆ, ಯೋಗ ಸಾಧನೆ ಮಾಡ್ತಕ್ಕಂಥವರಿಗೆ. 11ನೇ ಶ್ಲೋಕದಲ್ಲಿ ಇನ್ನು ಧ್ಯಾನದ ಕ್ರಮವನ್ನು ಹೇಳ್ಕೊಂಡು ಬರ್ತಾನೆ. ಏನು ಧ್ಯಾನ ಈಗ ಹಲವಾರು ನೋಡಿದ್ದೇವೆ. ಇಲ್ಲಿ ಆ ಧ್ಯಾನವನ್ನು ಮಾಡಬೇಕು ಅಂತಂದರೆ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು? ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಚಿತ್ರಂ ನಾತಿ ನೀಚಂ ಚೈಲಾಜಿನಕುಶೋತ್ತರಂ. ಧ್ಯಾನಕ್ಕೆ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಕೂತ್ಕೊಳ್ಳುವಂಥ ವಿಧಾನ ಹೇಗಿರಬೇಕು, ಆ ಕೂತ್ಕೊಳ್ಳೋಕ್ಕೆ ಏನು ತಯಾರಿರಬೇಕು ಅಂತೇಳಿದ್ರೆ, ಪ್ರಥಮವಾಗಿ ಹೇಳ್ತಾನೆ ಶುಚೌ ದೇಶೇ, ಧ್ಯಾನಕ್ಕೆ ಕೂತ್ಕೊಳ್ಳುವಂತಹ ಜಾಗ ಅದು ಶುಚಿತ್ವದಿಂದ ಇರಬೇಕು. ಕೊಳೆ ಕಸಗಳಲ್ಲಿ ಕೂತ್ಕೊಳ್ಳಬಾರದು. ಅಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲಿ ಸ್ಥಿರಂ ಆಸನಂ ಆತ್ಮನಃ, ತನಗಾಗಿ ಒಂದು ಸ್ಥಿರವಾದಂತಹ ಆಸನವನ್ನು ಏರ್ಪಡಿಸ್ಕೊಳ್ಬೇಕು. ಇದು ಬಹಳ ಮುಖ್ಯ. ಹೆಚ್ಚು ಸಮಯ ಕೂತ್ಕೊಳ್ತಕ್ಕಂಥ ಅವರಿಗೆ ಒಂದು ಒಳ್ಳೆಯ ಸಮತಟ್ಟಾದಂತಹ ಜಾಗ ಇರಬೇಕಂತೆ. ಅದು ಶುಚಿಯಾಗಿರ್ತಕ್ಕಂಥ ಜಾಗ ಆಗಬೇಕು. ಅದು ಅತಿ ಎತ್ತರವೂ ಆಗಿರಬಾರ್ದು, ಅತಿ ತಗ್ಗು ಪ್ರದೇಶವೂ ಆಗಿರಬಾರ್ದು. ಅತಿ ಎತ್ತರವಾದಂತಹ ಜಾಗವಾಯಿತು ಅಂತ ಹೇಳಿದರೆ ಆಕಸ್ಮಿಕವಾಗಿ ಧ್ಯಾನದಲ್ಲಿ ಲೀನವಾಗಿ ಬಿಟ್ಟರೆ, ಇನ್ನೊಂದು ವೇಳೆ ಧ್ಯಾನ ಮಾಡದೆ ನಿದ್ರೆಯಲ್ಲಾದರೂ ಲೀನವಾಗಿ ಬಿಟ್ಟರೆ ಎರಡು ಡೇಂಜರ್. ಧ್ಯಾನದಲ್ಲಿ ಲೀನವಾದರೆ ದೇಹ ಸ್ಥಿರವಾಗಿರ್ತದೆ. ನಿದ್ರೆಗೇನಾದರೂ ಜಾರಿ ಬಿಟ್ಟರೆ, ಪ್ರವೇಶ ಮಾಡಿಬಿಟ್ರೆ ದೇಹ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಳ್ಳಿ ಕಡೆಗೆ ಹೇಳ್ತಾರೆ ಬೆಲ್ಲ ತೂಗೋದು ಅಂತ. ಆ ವಿಚಿತ್ರವಾದಂಥ ಆ ದೇಹದ ಭಂಗಿಗಳು, ಒಬ್ಬರು ಮುಂದಕ್ಕೆ ಬಾಗಿರ್ತಾರೆ, ಒಬ್ಬರು ಸೈಡಿಗೆ ಬಾಗ್ತಾ ಇರ್ತಾರೆ, ಒಬ್ಬರು ಹಿಂದಕ್ಕೆ ತಲೆ ಎತ್ತಾ ಇರ್ತಾರೆ. ಬಹಳ ವಿಚಿತ್ರವಾಗಿರ್ತದೆ. ಯಾವುದೇ ಆದರೂ ಕೂಡ ಮುನ್ನೆಚ್ಚರಿಕೆಯಿಂದ ನಿದ್ದೆ ಮಾಡೋಕ್ಕಾದ್ರೂ, ಕೂತು ನಿದ್ದೆ ಮಾಡೋಕ್ಕಾದ್ರೂ ಆಗಲಿ ಅಥವಾ ಕೂತು ಧ್ಯಾನದಲ್ಲಿ ಲೀನವಾಗೋಕ್ಕಾದ್ರೂ ಆಗಲಿ ತುಂಬ ಎತ್ತರದ ಪ್ರದೇಶ ಇರಬಾರ್ದು. ಯಾಕೆಂತಂದರೆ ಕೆಳಗಡೆ ಬೀಳುವಂಥ ಸಂಭವ ಉಂಟು. ಹಾಗೆ ತಗ್ಗು ಪ್ರದೇಶ ಆಯಿತು ಅಂತೇಳಿದರೆ ಎಲ್ಲೋ ಕೂತಿರ್ತೇವೆ, ವಿಶೇಷವಾಗಿ ಏನೋ ಹಾವುಗಳು ಅಥವಾ ಯಾವುದೋ ಜಂತುಗಳು ಪ್ರವೇಶ ಮಾಡ್ಬೋದು. ಅಥವಾ ಇನ್ನೊಂದು ಕಡೆ ನಾವೆಲ್ಲೋ ಹೊರಗಡೆಗೆ, ಕಾಡಲ್ಲೋ ಎಲ್ಲೋ ಹೊರಗಡೆಗೆ ಜಾಗದಲ್ಲಿತ್ತು ಅಂದರೆ ಯಾವುದೋ ರೀತಿಯ ನೀರು ಪ್ರವೇಶ ಆಗಬಹುದು, ಏನಾದರೂ ಅನಾಹುತಗಳಾಗಬಹುದು. ಅದಕ್ಕೆ ಸಾಮಾನ್ಯವಾಗಿ ತುಂಬ ತಗ್ಗು ಪ್ರದೇಶದಲ್ಲಿ ಆಗಬಾರ್ದು, ತುಂಬ ಎತ್ತರ ಪ್ರದೇಶದಲ್ಲಿ ಆಗಬಾರ್ದು. ಅದು ಸಮತಟ್ಟಾಗಿರಬೇಕು. ಇವನ ನೆಲಮಾಳಿಗೆ ಆದರೂ ಏನೋ ತೊಂದರೆ ಇಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಕೆಲವರೆಲ್ಲ ಹಿಂದಿನ ಋಷಿಮನೆಗಳು ಗವಿಗಳಲ್ಲಿ ಧ್ಯಾನಸ್ಥರಾಗ್ತಿದ್ದರು. ಹೀಗೆ ಬಹುಮುಖ್ಯವಾಗಿ ಜಾಗ ಶುಚಿಯಾಗಿರಲಿ. ಬಹುಶಃ ಇದೆಲ್ಲ ನಿಮಗೆ ಈಗಾಗಲೇ ಹೊಸ ವಿಷಯಗಳೇನಲ್ಲ. ಆದರೆ ಭಗವಂತ ಇದನ್ನು ಧ್ಯಾನಕ್ಕೆ
ಒಂದು ಮುಖ್ಯವಾದಂಥ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ, ಹೀಗಿರಬೇಕು ಅಂತ. ಮತ್ತೊಮ್ಮೆ ಅದನ್ನು ನಾವು ಮೆಲುಕು ಹಾಕೋಣ. ಜೊತೆಗೆ 3 ರೀತಿಯ ಆಸನಗಳನ್ನು ಹೇಳ್ತಾನೆ. ಮೊದಲು ಭೂಮಿ ಸಮತಟ್ಟಾಗಿರಬೇಕು, ಅದರ ಮೇಲೆ ಒಂದು ಹುಲ್ಲಿನಿಂದ ಎಳೆದಂಥ ಒಂದು ಚಾಪೆ ಹಾಕಿಕೊಳ್ಳಬೇಕಂತೆ. ಏಕೆಂದರೆ ದೇಹ ಮತ್ತು ನೆಲದ ಮಧ್ಯೆ ಒಂದು ಗುರುತ್ವಾಕರ್ಷಣೆ ಇರ್ತದೆ. ಆ ಗುರುತ್ವಾಕರ್ಷಣೆ, ನಾವು ಮಾಡಿದಂತಹ ತಪಸ್ಸು, ಅದು ಆ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಅದು ನೆಲಕ್ಕೆ ಎಳ್ಕೊಂಡು ಹೋಗಿಬಿಡಬಹುದು. ಅದರ ಮಧ್ಯೆ ಒಂದು ಹುಲ್ಲಿನಿಂದ ಆದಂತಹ ಚಾಪೆ ಆಯಿತು ಅಂತಂದರೆ ಅದು ಆ ಗುರುತ್ವಾಕರ್ಷಣೆಯನ್ನು ಅದು ಸಂಪರ್ಕ ಕಡಿದು ಹಾಕ್ತದೆ, ಅದು ತೊಂದರೆ ಆಗೋದಿಲ್ಲ. ಎರಡನೆಯದು, ಅಲ್ಲಿ ಒಂದು ಕೃಷ್ಣಾಜಿನವನ್ನು ಹೇಳ್ತಾನೆ, ಅಂದರೆ ಜಿಂಕೆಯ ಚರ್ಮ. ಸಾಮಾನ್ಯವಾಗಿ ಹಿಂದಿನ ಋಷಿಮುನಿಗಳು ಅದನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದರು. ಮನೆಯಲ್ಲಿ ಹಿಂದಿನ ಒಂದು 2-3 ತಲೆಮಾರುಗಳವರು ಅವರು ಸಾಧಕರಾಗಿದ್ದರೆ ಅಂಥ ಮನೆಗಳಲ್ಲೂ ಇರುತ್ತದೆ. ಜಿಂಕೆಯ ಚರ್ಮ ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೆ ನಮಗೆ ತಂಪನ್ನು ಕೊಡುತ್ತದೆ, ಪ್ರೇರಣೆಯನ್ನು ಕೊಡುತ್ತದೆ, ಸಾಧನೆಗೆ ಪೂರಕವಾಗಿರ್ತದೆ. ಆಧುನಿಕರು ಇದಕ್ಕೆ ಹೇಳಬಹುದು, ಇದು ಪ್ರಾಣಿ ಹಿಂಸೆ ಅಲ್ವೇ? ಅದನ್ನೇನು ಆ ಜಿಂಕೆ ಚರ್ಮಕ್ಕೆ ಆ ಪ್ರಾಣಿಯನ್ನೇ ಕೊಂದು ತರಬೇಕು ಅಂತಿಲ್ಲ. ಆ ಪ್ರಾಣಿ ಸತ್ತಾಗ ಅನೇಕ ಹಿಂದೆ ಜನಸಂಖ್ಯೆ ಕಡಿಮೆ ಇದ್ದಾಗ ಪ್ರಾಣಿಗಳು ಸತ್ತು ಬಿದ್ದು ತನಗೆ ತಾನೇ ಅದು ಸಿಗ್ತಾ ಇತ್ತು, ಅದಕ್ಕಾಗಿ ಏನು ಕೊಲ್ಲಬೇಕು ಅಂತಿರಲಿಲ್ಲ. ಅದು ಬಹಳ ಮುಖ್ಯವಾದಂಥ ವಿಷಯ ಏನಲ್ಲ. ಇದು ಪ್ರಾಣಿ ಹಿಂಸೆ ಹಾಗೆ ಹೀಗೆ ಅಂತ ನಾವು ಚರ್ಚೆಗೆ ತಗೊಳ್ಬೇಕಾಗಿಲ್ಲ. ಒಟ್ಟು ಅದನ್ನು ಹಾಕಿಕೊಂಡ್ರೆ ಹಿಂದಿನ ಋಷಿಮುನಿಗಳು ಅದರಿಂದ ಪಡೆದಂತಹ ಅನುಭವ ಏನು ಅಂತಂದರೆ, ಅದರ ಮೇಲೆ ಕೂತ್ಕೊಂಡ್ರೆ ಇನ್ನೂ ಹೆಚ್ಚು ಧ್ಯಾನ ಮಾಡುವಂತಹ ಒಂದು ಪ್ರೇರಣೆ ಸಿಗ್ತದೆ. ದೇಹಕ್ಕೆ ಆಗತಕ್ಕಂಥ ಆಯಾಸ ಬಹಳ ಕಡಿಮೆ ಆಗ್ತದೆ ಮತ್ತು ಮನಸ್ಸು ಏಕಾಗ್ರಗೊಳ್ಳೋದಕ್ಕೂ ಪೂರಕವಾಗ್ತದೆ. ಮೊದಲು ಒಂದು ಚಾಪೆ, ಜಿಂಕೆ ಚರ್ಮ, ಅದರ ಮೇಲೆ ಒಂದು ಹತ್ತಿಯಿಂದ ನಿರ್ಮಾಣ ಮಾಡಿದಂಥ ಒಂದು ಬಟ್ಟೆಯನ್ನು, ಶುಭ್ರವಾಗಿರ್ತಕ್ಕಂಥ ಒಂದು ಬಟ್ಟೆಯನ್ನು ಹಾಕಿಕೊಳ್ಬೇಕಂತೆ. ಇದು ಭಗವದ್ಗೀತೆಯಲ್ಲೂ ಕೂಡ ಬಂದಿದೆ. ಶ್ರೀಕೃಷ್ಣ ಇದನ್ನು ಹೇಳ್ತಾನೆ. ಆದರೆ ಈಗ ಜಿಂಕೆ ಚರ್ಮ ತರೋದೆಲ್ಲಿ? ಚಾಪೆ ತರೋದು ಎಲ್ಲಿ? ಜಿಂಕೆ ಚರ್ಮಕ್ಕೆ ಬದಲು ಈಗ ಮೆತ್ತನೆಯ ಆಸನಗಳು ಬಂದಿದೆ. ಹೊರಗಡೆ ಕಾಡಲ್ಲೋ ಎಲ್ಲೋ ಬಂಡೆ ಮೇಲೆ ಎಲ್ಲೋ ಮಾಡಬೇಕು ಅಂತಂದರೆ 2 ಆಸನವನ್ನು ಉಪಯೋಗಿಸ್ಬೋದು. ಮನೆಗಳಲ್ಲಾಯಿತು ಅಂತಂದರೆ ಮೆತ್ತನೆಯ ಆಸನವನ್ನು 1, ಲಭ್ಯ ಇದ್ದರೆ 2, ಮತ್ತು ಒಂದೇ ಆಸನವನ್ನು ಹಲವಾರು ಜನ ಸಾಧಕರು ಉಪಯೋಗಿಸೋದು ಬೇಡ. ಮನೆಯಲ್ಲಿ ಯಾರೇ ಆಗಲಿ, ಪ್ರತಿಯೊಬ್ಬರು ತನ್ನದೇ ಆದಂಥ ಒಂದು ಆಸನವನ್ನು ಇಟ್ಕೊಳ್ಬೇಕು. ಪ್ರತಿಯೊಬ್ಬರು ತನ್ನದೇ ಆದಂಥ ಜಪದ ಮಾಲೆಯನ್ನು ಇಟ್ಕೊಳ್ಬೇಕು, ಬೇರೆಯವರು ಉಪಯೋಗಿಸಬಾರ್ದು. ಆದರೆ ಜಾಗ ಮಾತ್ರ ಒಬ್ಬರು ಮಾಡಿ ಧ್ಯಾನ ಮಾಡಿ ಜಪ ಮಾಡಿ ಹೋದ ನಂತರ ಇನ್ನೊಬ್ಬರು ಬಂದು ಅದರ ಮೇಲೆ ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆಸನ ಇರೋದರಿಂದ ಅದು ಅಂಥ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ಸಾಧಕರಾಗಿರ್ತಕ್ಕಂಥವರು ಗಮನದಲ್ಲಿ ಇಟ್ಕೊಳ್ಳಬೇಕು. ಯಾರ್ಯಾರಿಗೆ ಇದು ಸಾಧ್ಯವಾಗ್ತದೋ, ನಿಮಗೇನಾದರೂ ಕೃಷ್ಣಜೀನವನ್ನು, ಜಿಂಕೆ ಚರ್ಮವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇತ್ತು ಅಂತಂದರೆ ಪಡೆದುಕೊಂಡ್ರೆ ಬಹಳ ಚೆನ್ನಾಗಿರ್ತದೆ. ನಿಮಗನಿಸಬಹುದು, ಸಾಮಾನ್ಯವಾಗಿ ಪುರುಷರು ಇದನ್ನು ಕೈಯಲ್ಲಿ ಇಟ್ಟುಕೊಂಡು ಓಡಾಡೋದು ಅಥವಾ ಉಪಯೋಗಿಸೋದು ನೋಡಿರ್ತೇವೆ. ಅಥವಾ ಚಿತ್ರಪಟಗಳಲ್ಲಿ ಒಬ್ಬ ಋಷಿ ಅಂತಂದರೆ ಒಂದು ಕಮಂಡಲು ಇರ್ತದೆ, ಒಂದು ಜಿಂಕೆ ಚರ್ಮ ಮಡಚಿಕೊಂಡು ಚಾಪೆ ರೀತಿಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದು ಅಭ್ಯಾಸ. ಆದರೆ ಸ್ತ್ರೀಯರಾಗಿರ್ತಕ್ಕಂಥವ್ರು ಏನು ಮಾಡೋದು? ಇದೆಲ್ಲವೂ ಕೂಡ ಧ್ಯಾನ ಅಥವಾ ಯೋಗ ಮಾಡ್ತಕ್ಕಂಥ ಸ್ತ್ರೀ ಪುರುಷರಿಗೆ ಅನ್ವಯ ಆಗ್ತಕ್ಕಂಥದ್ದು. ಸ್ತ್ರೀಯರಾಗಿರ್ತಕ್ಕಂಥದ್ದು ಇದು ಉಪಯೋಗಿಸಬಾರ್ದು, ಇದು ಉಪಯೋಗಿಸ್ಬೇಕು ಅನ್ನತಕ್ಕಂಥದ್ದು ಏನೂ ಪ್ರಶ್ನೆ ಇಲ್ಲ. ಮುಂದೆ 12ನೇ ಶ್ಲೋಕದಲ್ಲಿ ಮುಂದುವರಿಸ್ತಾನೆ.
ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ ಯೋಗ ಆತ್ಮವಿಶುದ್ಧಯೇ. ಈಗ ಆಸನ ತಯಾರು ಮಾಡಿಕೊಂಡಿದ್ದಾಯಿತು. ಆಸನ ತಯಾರು ಮಾಡಿಕೊಂಡ ಮೇಲೆ ಮನಸ್ಸು ತಯಾರಾಗಬೇಕಲ್ಲ. ಆ ಮನಸ್ಸನ್ನು ಹೇಗೆ ತಯಾರು ಮಾಡಿಕೊಳ್ಳೋದು ಅನ್ನೋದನ್ನು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಲಾಗಿದೆ. ಮನಸ್ಸು ಏಕಾಗ್ರ ಮಾಡೋದಕ್ಕೆ ಪ್ರಯತ್ನಿಸಬೇಕು. ಯತಚಿತ್ತೇಂದ್ರಿಯ ಕ್ರಿಯ, ಮನಸ್ಸು ಮತ್ತು ಇಂದ್ರಿಯ ಚಟುವಟಿಕೆಗಳನ್ನು ನಿಗ್ರಹಿಸುತ್ತಾ ಉಪವಿಶ್ಯಾಸನೆ ಅಂದರೆ ಆಸನದ ಮೇಲೆ ಕುಳಿತುಕೊಂಡ ಮೇಲೆ ನೀವು ಯೋಗವನ್ನು ಅಭ್ಯಾಸ ಮಾಡಬೇಕು. ಅಂತಂದರೆ ಅಲ್ಲಿ ಇಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ವಸ್ತುಗಳನ್ನು ವೀಕ್ಷಣೆ ಮಾಡಿ ತಿಳ್ಕೊಳ್ಳೋದಕ್ಕೆ ಹೋಗ್ತಕ್ಕಂಥ ಮನಸ್ಸೇ ಸ್ವಲ್ಪ ಶಾಂತವಾಗಿರು. ಈಗ ನಿನ್ನ ಕೆಲಸ ಏನು ಅಂತಂದರೆ ಇಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು, ಶಾಂತವಾಗಿ ಒಂದು ಕಡೆಗೆ ಕುಳಿತುಕೊಳ್ತಕ್ಕಂಥದ್ದು ನಿನ್ನ ಕೆಲಸವಾಗಲಿ. ಮನಸ್ಸಿಗೆ ಹೇಳಬೇಕು. ನೋಡು, ಇದೋ ನಿನ್ನ ಇಷ್ಟ ದೇವರು ಹೃದಯ ಮಂದಿರದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾನೆ. ಇಂಥ ಸರ್ವಶಕ್ತನು, ಸರ್ವವ್ಯಾಪಿಯು, ಹುಟ್ಟು ಇಲ್ಲ, ಸಾವಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ಸುಖ ದುಃಖಗಳು ಇಲ್ಲ, ಸಾವೇ ಇಲ್ಲದೆ ಇರತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನು ಈಗ ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾನೆ. ಹೇ ಮನಸ್ಸೇ, ನೀನು ಹೋಗು, ಅವನ ಪಾದ ಪದ್ಮಗಳ ಮೇಲೆ ನೀನು ನೆಲೆಗೊಳ್ಳು, ಅಲ್ಲಿ ಇರು. ನಿನಗೆ ಅದು ಶಾಶ್ವತವಾದ ನೆಲೆ, ಶಾಶ್ವತವಾದ ಶಾಂತಿ ಅಲ್ಲಿ ಇದೆ, ಸಮಾಧಾನ ಅಲ್ಲಿ ಇದೆ. ಈ ಪ್ರಪಂಚದ ಕಡೆ ಹೋಗಬೇಡ ಅಂತ ಮನಸ್ಸಿಗೆ ಹೇಳಬೇಕು. ಅದು ಆ ಎಲ್ಲ ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ನಿಲ್ಲಿಸಬೇಕು, ಹೊರಗಡೆ ಬಾಕಿ ಕ್ರಿಯೆಗಳನ್ನು ನಿಲ್ಲಿಸಬೇಕು. ಆಸನದ ಮೇಲೆ ಕುಂತ್ಕೊಂಡ ಮೇಲೆ ಮನಸ್ಸನ್ನು ಏಕಾಗ್ರಗೊಳ್ಳಬೇಕು. ಯಾತಕ್ಕಾಗಿ ಮಾಡಬೇಕು ಅಂತಂದರೆ ಆತ್ಮಶುದ್ಧಯೇ, ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ಈ ಪ್ರಯತ್ನವನ್ನು ಮಾಡಬೇಕು. ಶುದ್ಧೀಕರಿಸತಕ್ಕಂಥದ್ದು ಒಂದು ತಿಳ್ಕೊಳ್ಳೋಣ. ಬಾಹ್ಯದಲ್ಲಿರ್ತಕ್ಕಂಥ ಇಂದ್ರಿಯಗಳ ಒಂದು ಕ್ರಿಯೆ ಏನು ಅಂತಂದರೆ ಅದನ್ನು ನೋಡೋದು, ಅದನ್ನು ಒಳಗಡೆ ಸೇರಿಸ್ಕೊಳ್ಳೋದು, ಅದನ್ನು ತಗೊಳ್ಳೋದು, ಅದನ್ನು ಮನೆಯಲ್ಲಿ ಇಟ್ಕೊಳ್ಳೋದು. ವಸ್ತು ನೋಡ್ತು, ವಸ್ತು ಬೇಕು ಅನಿಸುತ್ತೆ. ಯಾವುದೋ ಒಂದು ಚಿತ್ರವನ್ನು ನೋಡ್ತು, ಅದನ್ನು ಬೇಕು ಅಂತ ಅನಿಸುತ್ತೆ. ಇದನ್ನು ಬಿಡೋದು, ಒಳಗಡೆಗೆ ಯಾವುದು ಇಟ್ಕೊಳ್ಳದೇ ಇರೋದು, ಈಗಾಗಲೇ ಒಳಗಡೆ ಇಟ್ಕೊಂಡಿರೋದನ್ನು ಹೊರಗಡೆ ಹಾಕತಕ್ಕಂಥದ್ದೇ ಧ್ಯಾನ. ಅದಕ್ಕಾಗಿ ಧ್ಯಾನ. ಮನಸ್ಸು ಶುದ್ಧಿಯಾಗಬೇಕು, ಚಿತ್ತಶುದ್ಧಿ ಆಗಬೇಕು, ಆಲೋಚನೆಗಳು ಶುದ್ಧಿ ಆಗಬೇಕು. ನೋಡಿದ್ದನ್ನೆಲ್ಲ ಪಡ್ಕೊಳ್ಬಾರ್ದು, ಅಲ್ಲೇ ನೋಡಿ ಅಲ್ಲೇ ಸಂತೋಷ ಪಡಬೇಕು. ನಾನು ಕಳೆದ ಸರಿ ಒಂದು ಉದಾಹರಣೆಯನ್ನು ನಾನು ಹೇಳಿದ್ದೆ. ಒಂದು ಸುಂದರವಾದಂತಹ ಹೂತೋಟ ಇದೆ, ಬೇಕಾದಷ್ಟೊತ್ತು ನೋಡಿ, ಆದರೆ ಬೆಳೆಸಿರ್ತಕ್ಕಂಥ ಹೂವನ್ನು ಕಿತ್ತು ತನ್ನಲ್ಲಿ ಇಟ್ಟುಕೊಂಡು ಅದನ್ನು ಬಾಡಿಸಿ ಹೊರಗಡೆ ಹಾಕೋದು ಬೇಡ. ಅದು ನಮ್ಮದಲ್ಲ, ಸೃಷ್ಟಿಯಲ್ಲಿ ಹಾಗಿದೆ. ಆ ಸೃಷ್ಟಿ ಸೌಂದರ್ಯ ಹಾಗೇ ಇರಲಿ. ಕಿತ್ತರೆ ನಾನೊಬ್ಬ ಸಂತೋಷ ಪಡ್ಬೋದು, ಕಿಳದೇ ಇದ್ದರೆ ಹಲವಾರು ಜನ ಸಂತೋಷ ಪಡ್ತಾರೆ. ಅದು ಎಲ್ಲಿರಬೇಕು ಅಲ್ಲೇ ಇರಲಿ. ಈ ಭಾವನೆ ಮತ್ತು ಎಲ್ಲದರಲ್ಲೂ ಭಗವಂತನನ್ನು ನೋಡ್ತಕ್ಕಂಥದ್ದು. ನಾವು ಭಗವಂತನನ್ನು ನೋಡಲ್ಲ, ನೋಡಿದ್ದನ್ನೆಲ್ಲ ಬೇಕು ಅಂತ ಹೇಳೋರು ನಾವು. ಇದೇ ಬದಲಾವಣೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ವ್ಯತ್ಯಾಸ. ಯೋಗವಲ್ಲದ ಮನಸ್ಸಿಗೂ ವ್ಯತ್ಯಾಸ ಇರಬೇಕು. ಏನು ಅಂತಂದರೆ, ಯೋಗವಲ್ಲದ ಮನಸ್ಸು ಸ್ವಾರ್ಥದಿಂದ ಇದೆಲ್ಲವೂ ನನ್ನದಾಗಬೇಕು ಅಂತ ಭಾವಿಸ್ತದೆ. ಯೋಗವಾಗಿರ್ತಕ್ಕಂಥ ಮನಸ್ಸು ಇದು ನನ್ನದಲ್ಲ, ಸೃಷ್ಟಿಯಲ್ಲಿ ಹೀಗಿದೆ, ಅದು ಅಲ್ಲೇ ಇರಲಿ, ನೋಡಿ ಒಂದು ಸರಿ ಸಂತೋಷ ಪಡೋಣ, ಇಷ್ಟೇ ಯೋಗ ಮನಸ್ಸು ಆಗಬೇಕು. ಮುಂದಿನ ಮಾತು ಬಹಳ ಅದ್ಭುತವಾಗಿದೆ. ಅಲ್ಲಿಗೆ ದೇವರನ್ನು ಎಳೆದು ತರುವ ಅವಶ್ಯಕತೆ ಇಲ್ಲ.
ದೇವರು ಈಗಾಗಲೇ ಅಲ್ಲಿರುವನಾದರೂ ಅವನ ಅಭಿವ್ಯಕ್ತಿಗೆ ಅಭಿವ್ಯಕ್ತತೆಗೆ ಇರುವ ಅಡೆತಡೆಗಳು ಸಹ ಅಲ್ಲಿರುವವು. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಅಡೆತಡೆಗಳನ್ನು ತೆಗೆದು ಹಾಕಬೇಕು ಅಷ್ಟೇ. ಇದು ಚಿತ್ತಶುದ್ಧಿ. ಕನ್ನಡಿ ಇದೆ, ಕನ್ನಡಿಯು ತುಂಬ ಧೂಳು ಕೂತಿದೆ ಅಥವಾ ಏನೋ ಕೂತಿದೆ. ಕನ್ನಡಿ ಮುಂದೆ ನಾವು ನಿಂತಿದ್ದೇವೆ, ಆದರೆ ನಮ್ಮ ಮುಖವನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಕನ್ನಡಿ ಮುಂದೆ ನಿಂತಿದ್ದೇವೆ, ಕನ್ನಡಿ ಇದೆ, ಆದರೆ ನಮ್ಮ ಭಾವಚಿತ್ರ ಅದಲ್ಲಿ ಬಿಂಬಿಸ್ತಾ ಇಲ್ಲ. ಯಾಕೆ ಅಂತಂದರೆ ಕನ್ನಡಿಯ ಪೂರ್ತಿ ಅದು ಕೊಳೆ ಆಗಿಬಿಟ್ಟಿದೆ, ಧೂಳಾಗಿದೆ, ಕೆಸರಾಗಿದೆ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ, ಒಂದು ಬಟ್ಟೆಯನ್ನು ತೆಗೆದುಕೊಂಡು, ಒಂದು ತೇವು ಬಟ್ಟೆ, ಒಂದು ಒಣ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒರೆಸಿ, ಒಣ ಬಟ್ಟೆಯಲ್ಲಿ ಒರೆಸಿ ಅದರ ಮೇಲೆ ಯಾವುದೇ ಧೂಳಿನ ಕಣ ಇಲ್ಲದೆ ಶುಚಿ ಮಾಡಿಬಿಟ್ರೆ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣ್ತದೆ. ಬಹಳ ಸಂತೋಷ ಆಗುತ್ತೆ. ಆತ್ಮೀಯರೇ, ಭಗವಂತ ಹೊರಗಡೆಗೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ, ನಿಖರವಾಗಿ, ಅನುಭವಿತವಾಗಿ ಇರತಕ್ಕಂಥದ್ದು ಎಲ್ಲಾದರೂ ಅವನು ಇದ್ದರೆ ಅದು ನಮ್ಮ ಒಳಗಡೆನೇ ಇದ್ದಾನೆ. ಎಲ್ಲ ಶಾಸ್ತ್ರಗಳು ಹೇಳತಕ್ಕಂಥ, ಘಂಟಾಘೋಷವಾಗಿ ಹೇಳತಕ್ಕಂಥದ್ದು, ಎಲ್ಲಕ್ಕಿಂತ ಸ್ಪಷ್ಟವಾಗಿ, ಎಲ್ಲಕ್ಕಿಂತ ನಿಖರವಾಗಿ, ಎಲ್ಲಕ್ಕಿಂತ ಅನುಭವಪೇತವಾಗಿ ಇರತಕ್ಕಂಥದ್ದು ಪರಮಾತ್ಮ ನಮ್ಮಲ್ಲೇ, ಅದು ನಮ್ಮ ಅನುಭವದಿಂದಲೇ. ಅದು ನಾವು ಭಾವಿಸ್ತಾ ಇಲ್ಲ. ಇದು ಪರಮಾತ್ಮನಿಂದನೇ ನಡೀತಾ ಇದೆ. ಈ ಮಾತು ಪರಮಾತ್ಮನ ಶಕ್ತಿಯಿಂದ ಬರ್ತಾ ಇದೆ. ಈ ಶ್ರವಣ ಪರಮಾತ್ಮನ ಶಕ್ತಿಯಿಂದ ಆಗ್ತಾ ಇದೆ. ಈ ಅಂಗಾಂಗಗಳ ಶಕ್ತಿ ಪರಮಾತ್ಮನ ಶಕ್ತಿಯಿಂದ ಇವು ಚಲಿಸ್ತಾ ಇವೆ. ಯಾವಾಗಲೂ ಈ ಭಾವದಲ್ಲಿ ಇದ್ದುಬಿಟ್ರೆ ಭಗವಂತನ ಅನುಭವ ಅದೇ ಅನುಭವ, ಇದೇ ಸಾಕ್ಷಾತ್ಕಾರ. ಇದಕ್ಕಿಂತ ದೊಡ್ಡ ಅನುಭವ ಏನು? ಆದರೆ ನೋಡ್ರಿ, ನಾವು ಅದನ್ನು ಹೊಂದಿಕೊಳ್ಳೋದಕ್ಕೂ ಎಷ್ಟು ಕಷ್ಟ ಇದೆ. ಅದರಿಂದನೇ ಇದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ವಾಪಸ್ಸು ತಿರುಗಿ ಅದನ್ನು ಹೀಗೆ ಅಂತ ಭಾವಿಸೋದಕ್ಕೆ ನಾವು ಭಾವಿಸುತ್ತಾ ಇಲ್ವಲ್ಲ. ಆದರೆ ಹಿಂದಿನವರು ನಮಗೆ ಯಾರೂ ಹೇಳಿಕೊಡಲಿಲ್ಲ. ಇಷ್ಟೇ. ಹಿಂದಿನವರು ನಮಗೇನಾದರೂ ಹೇಳಿಕೊಟ್ಟಿದ್ದಿದ್ರೆ ನಮಗೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಇಷ್ಟೊತ್ತಿಗೆ ನಾವು ಆ ಭಾವದಲ್ಲಿ ಬಹಳ ಮುಂದೆ ಹೋಗಿಬಿಡ್ತಿದ್ವಿ. ಆದರೆ ಇದುವರೆಗೂ ಯಾರೂ ಹೇಳಲಿಲ್ಲ. ಈಗಾದರೂ ಕೂಡ ಯಾರೋ ಪುಣ್ಯದಿಂದ, ನೀವು ಮಾಡಿರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ಪುಣ್ಯದಿಂದ, ತಾಯಿ ತಂದೆಗಳ ಒಂದು ಪುಣ್ಯದಿಂದ, ದೇವರ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಇವತ್ತು ನಮಗೆ ಗೊತ್ತಾಗ್ತಾ ಇದೆಯಲ್ಲ. ಈ ಪ್ರಜ್ಞೆಯಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಲ್ಲ, ಇದೇ ಭಗವಂತನ ವಿಶೇಷವಾದ ಕೃಪೆ. ಈ ಕೃಪೆಯಿಂದ ಇನ್ನೂ ಹೆಚ್ಚು ನಾವು ಪ್ರವೇಶ ಮಾಡೋಣ, ಇನ್ನೂ ಆಳಕ್ಕೆ ಹೋಗೋಣ ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಪ್ರಾರ್ಥನೆ ಆಗಬೇಕಾಗಿರತಕ್ಕಂಥದ್ದು. ಅದಕ್ಕೆ ದೇವರನ್ನು ಎಲ್ಲಿಂದ ಎಳೆದು ಕರೆ ತರಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ದೇವರು ಈಗಾಗಲೇ ಅಲ್ಲಿದ್ದಾನೆ. ಅವನು ಅಭಿವ್ಯಕ್ತವಾಗೋದಕ್ಕೆ ಅಡೆತಡೆಗಳನ್ನು ನಾವು ಈ ಸಾಧನೆಯ ಮುಖಾಂತರ ಒಳಗಡೆ ಇರತಕ್ಕಂಥದ್ದು ಆ ಕೊಳೆ ಕಸಗಳನ್ನು ತೆಗೆದು ಹಾಕಬೇಕು. ಅನಂತರ ಬುದ್ಧಿಯೊಳಗಿನ ಬೆಂಕಿಯಂತೆ, ಬೆಂಕಿಯೇನೋ ಅಲ್ಲಿ ಇದೆ ನಿಜ, ಆದರೆ ಅದರ ಮೇಲೆ ಬೂದಿ ಮುಚ್ಚಿದಾಗ ಆ ಒಳಗಡೆ ಇರತಕ್ಕಂಥ ಬೆಂಕಿ ನಮಗೆ ಹೇಗೆ ಕಾಣೋದಿಲ್ವೋ ಹಾಗೆ ಪರಮಾತ್ಮನ ಒಳಗಡೆಗೆ ಇದ್ದಾನೆ. ಆದರೆ ಇಲ್ಲಿ ನಮ್ಮ ಬೇಡವಾಗಿರತಕ್ಕಂಥದ್ದು ಮದ, ಮತ್ಸರ, ಅಹಂಕಾರ, ದಂಭ, ದರ್ಪ, ಇವೆಲ್ಲವೂ ಅಧಿಕಾರಗಳು, ಇವೆಲ್ಲವನ್ನೂ ಕೂಡ ನಾವು ಅದರ ಮೇಲೆ ಹಾಸಿಬಿಟ್ಟಿದ್ದೇವೆ. ಹಾಸಿ ಆ ಪರಮ ಶುದ್ಧವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ಅವನನ್ನು ಮುಚ್ಚಿದ್ದೇವೆ. ಅವನು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ, ಬಹಳ ಪವಿತ್ರ. ಎಷ್ಟು ಪವಿತ್ರ ನಮಗೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಅನುಭವ ಆಗ್ತದೆ.
ಶ್ರೀರಾಮಕೃಷ್ಣರು ಎಷ್ಟು ಪರಿಶುದ್ಧರು, ಎಷ್ಟು ಶುದ್ಧ, ಎಷ್ಟು ಪಾವಿತ್ರತೆ ಅಂತ ಹೇಳಿದರೆ ಬೇರೆ ಯಾರೂ ಕೂಡ ಶ್ರೀರಾಮಕೃಷ್ಣನ ಮುಟ್ಟೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟು ಪವಿತ್ರ. ಹಾಗೆ ಒಳಗಡೆಗೆ ಅದನ್ನು ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪವಿತ್ರ, ಅಷ್ಟು ಸೂಕ್ಷ್ಮ. ಅದಕ್ಕೆ ಮನಸ್ಸು ಅಷ್ಟು ಪವಿತ್ರವಾಗಬೇಕು. ಅಷ್ಟು ಸೂಕ್ಷ್ಮವಾಗಿಬಿಟ್ರೆ ಅದು ತನಗೆ ತಾನೇ ಹೊರಗಡೆಗೆ ಎದ್ದು ಬರ್ತದೆ. ಅದನ್ನು ನಿವಾರಣೆ ಮಾಡಬೇಕು. ಇದು ಪ್ರಶ್ನೆ ಏನು ಅಂತಂದರೆ, ನೀವು ನಿಮ್ಮೊಳಗೆ ದೇವರನ್ನು ಸೃಷ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವರು ಈಗಾಗಲೇ ಅಲ್ಲಿದ್ದಾನೆ. ಇದೇ ವೇದಾಂತದ ಅಥವಾ ಭಗವದ್ಗೀತೆಯ ಅಥವಾ ಉಪನಿಷತ್ತುಗಳ ಅಥವಾ ಎಲ್ಲ ಶಾಸ್ತ್ರಗಳ ಸಾರ ಸಂಗ್ರಹ. ದೇವರು ನಿಮ್ಮ ಒಳಗಡೆಗೆ ಇದ್ದಾನೆ. ಇದನ್ನು ನಂಬು, ಇದನ್ನು ಸಾಕ್ಷಾತ್ಕಾರಗೊಳಿಸು, ಇದನ್ನು ನಂಬು. ಈ ನಂಬಿಕೆಯೇ ಜ್ಞಾನ. ಈ ಜ್ಞಾನವೇ ಮುಂದೆ ವಿಜ್ಞಾನ ಅಂದರೆ ಅನುಭವ. ಇದನ್ನು ನಾವು ಅಭ್ಯಾಸ ಮಾಡಿದ್ರೆ ಬಹಳ ಸಾಧನೆಗೆ ಉಪಯುಕ್ತವಾಗಿರ್ತಕ್ಕಂಥ ಭಾವನೆಗಳು. ಒಂದು ವೇಳೆ ನೀವು ಕೂತ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಸಿಗದೇ ಇರಬಹುದು, ಒಂದು ವೇಳೆ ನೀವು ಕೂತ್ಕೊಳ್ಳೋದಕ್ಕೆ ಒಳ್ಳೆ ಆಸನ ಸಿಗದೇ ಇರಬಹುದು. ಆದರೆ ಒಳಗಡೆಗೆ ಈ ಭಾವನೆಗಳು ಸಿಕ್ಕಿಬಿಟ್ರೆ, ಈ ಭಾವನೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೇ ಆಯಿತು ಅಂತಂದರೆ ಸಾಧನೆ ಬಹಳ ಸಂತೋಷ ಕೊಡ್ತದೆ, ಬಹಳ ಖುಷಿ ಕೊಡ್ತದೆ. ಈ ಜಗತ್ತಿನಲ್ಲಿ ಅನಾವಶ್ಯಕವಾಗಿ ಉಂಟು ಮಾಡುವಂತಹ ಮಾನಸಿಕ ವೈಫಲ್ಯಗಳನ್ನು, ತೊಂದರೆಗಳು ಅಥವಾ ಕೆಟ್ಟ ಮನಸ್ಸು ಇವೆಲ್ಲವೂ ಕೂಡ ದೂರ ಸರಿದು ಆ ನೆಲೆಯಲ್ಲಿ ನಾವು ನಿಲ್ತೇವೆ. ಬಹಳ ಸಂತೋಷವಾಗ್ತದೆ. ಓಹೋ, ಇದು ನಿಜ, ಇದು ಸತ್ಯ, ದೇವರು ನಮ್ಮಲ್ಲಿದ್ದಾನೆ. ನಮ್ಮಲ್ಲಿರ್ತಕ್ಕಂಥ ದೇವರನ್ನೇ ನಾವು ಇನ್ನೂ ಹೆಚ್ಚಿನ ಅನುಭವ ಕಡೆಗೆ ನಾವು ಹೋಗಬೇಕು ಅಂತಕ್ಕಂಥ ದೃಢವಾದ ಸಂಕಲ್ಪ ಆಯಿತು ಅಂತಂದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಕ್ಷಣದಿಂದಲೇ ನಿನ್ನ ಮನಸ್ಸು ಶಾಂತಿಯನ್ನು ಅನುಭವಿಸುತ್ತೆ. ಆ ಕ್ಷಣದಿಂದಲೇ ನಿನ್ನ ಮನಸ್ಸು ಒಂದು ವಿಶಿಷ್ಟವಾದಂತಹ ಅನುಭವವನ್ನು ಪಡ್ಕೊಳ್ತದೆ. ಆ ಕ್ಷಣದಿಂದಲೇ ನಿನ್ನ ಪ್ರಯತ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ನೆನಪು ಇಟ್ಟುಕೊಳ್ಳಬೇಕಾಗಿರತಕ್ಕಂಥ ಒಂದು ಅಮೂಲ್ಯವಾದಂಥ ದಿವ್ಯವಾದಂಥ ಸಂದೇಶವಾಗಿದೆ. 13ನೇ ಶ್ಲೋಕವನ್ನು ಮುಂದುವರಿಸ್ತಾ ಏನು, ಶುಚಿಯಾದ ಜಾಗ ಇರಬೇಕು, ಮನಸ್ಸು ಆ ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು. ಆಸನಗಳು, ಹಿಂದಿನ ಶ್ಲೋಕದಲ್ಲಿ ಆಸನಗಳನ್ನು, ಜಾಗವನ್ನು ಸರಿ ಮಾಡಿಕೊಳ್ಳಬೇಕು. ದೇವರ ಒಳಗಡೆ ಇದ್ದಾನೆ, ಅದನ್ನು ನಂಬಬೇಕು. ಚಿತ್ತಶುದ್ಧಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಗುರುಗಳ ಉಪದೇಶವಾಗಿರ್ತದೆ ಅಥವಾ ಧ್ಯಾನದ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇದನ್ನು ನಾವು ನೋಡಿರ್ತೇವೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನಂತಂದರೆ, ತಲೆಯ ಭಾಗ ಕಾಯ, ತಲೆಯ ಭಾಗ ದೇಹ ಅಂದರೆ ಎದೆ ಭಾಗ ಅಥವಾ ಬೆನ್ನುಮೂಳೆ ಮತ್ತು ಶಿರ ಮತ್ತು ಇಲ್ಲಿ ಕುತ್ತಿಗೆ, ಇವು ನೇರವಾಗಿ ಇರಬೇಕು. ಇಲ್ಲಿ ಅಲುಗಾಡಬಾರದು. ಆ ಪೂಜ್ಯ ಸ್ವಾಮಿ ಪುರುಷೋತ್ತಮನವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಿದ್ರು ಗೈಡೆಡ್ ಮೆಡಿಟೇಷನ್ ಅಲ್ಲಿ. ಪಾತ್ರೆ ಅಲುಗಾಡಿದ್ರೆ ಪಾತ್ರೆಯ ಒಳಗಡೆ ಇರ್ತಕ್ಕಂಥ ನೀರು ಕೂಡ ಹೇಗೆ ಅಲುಗಾಡುತ್ತೋ ಹಾಗೆ ದೇಹ ಸ್ಥಿರವಾಗಿರಬೇಕು. ಒಂದು ವೇಳೆ ಅದು ಅಲುಗಾಡಿದ್ರೆ ಮನಸ್ಸು ಕೂಡ ಅಲುಗಾಡುತ್ತೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಅದನ್ನ ಹೇಳಿದ್ರು. ಹಾಗೆ ಇಲ್ಲಿ ದೇಹ, ಕತ್ತು ಮತ್ತು ತಲೆ ಭಾಗ ನೇರವಾಗಿ, ಕುತ್ತಿಗೆ ಭಾಗ ನೇರವಾಗಿ ಇರಬೇಕು, ಸ್ಥಿರವಾಗಿರಬೇಕು. ಅದಕ್ಕೆ ಸಾಮಾನ್ಯವಾಗಿ ಪದ್ಮಾಸನ ಆಯಿತು ಅಂತಂದ್ರೆ ದೇಹ ಬಾಗೋದಿಲ್ಲ. ಹೆಚ್ಚಿನ ಜನಕ್ಕೆ ಪದ್ಮಾಸನ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅರ್ಧ ಪದ್ಮಾಸನವನ್ನಾದರೂ ಕೂಡ ಹಾಕಿಕೊಂಡಿರಬೇಕು. ಧಾರಯನ್ ಅಚಲಂ ಸ್ಥಿರ ಅಂದ್ರೆ ಸ್ವಲ್ಪವೂ ಚಲನೆ ಇಲ್ಲದೇ ಇರಬೇಕು, ಅಂದ್ರೆ ಅಲುಗಾಡಬಾರದು.
ಸಂಪ್ರೇಕ್ಷ ನಾಸಿಕಾಗ್ರಂ, ಮನಸ್ಸು ಆತ್ಮದಲ್ಲಿ ಕೇಂದ್ರೀಕೃತವಾಗಿರಬೇಕು. ಹೀಗೆ ನೇರವಾಗಿ ದೇಹ, ಕತ್ತು, ತಲೆ ನೇರವಾಗಿ ಇತ್ತು ಅಂತಂದಾಗ ಮಾತ್ರ ಮನಸ್ಸು ಸ್ಥಿರವಾಗಿ ಭಗವಂತನಲ್ಲಿ ಹೆಚ್ಚು ಸಮಯ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಸಾಧ್ಯವಾಗ್ತದೋ ಗೊತ್ತಿಲ್ಲ. ನಾವು ಪ್ರತಿ ದಿವಸ ಭಾನುವಾರ ಬೆಳಗ್ಗೆ 8:30 ಇಂದ 9:30 ಯುವಕರಿಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ವ್ಯಕ್ತಿತ್ವ ನಿರ್ಮಾಣ ಕ್ಲಾಸ್ಗಳನ್ನು ಮಾಡಿ ಬರ್ತೇವೆ. ಪ್ರತಿ ಸರಿಯೂ ಕೂಡ ಯುವಕರು ಇವರೆಲ್ಲ ಇನ್ನು ಮುಂದೆ IAS KS ಗೆ ತರಬೇತಿಯನ್ನು ಹೊಂದತಕ್ಕಂಥ ಯುವಕರಿಗಾಗಿ ನಡೀತಕ್ಕಂಥದ್ದು ಮತ್ತು ಅಡಲ್ಟ್ಸ್ ಡಿಗ್ರಿ ಆ ಲೆವೆಲ್ ಇರ್ತಕ್ಕಂಥದ್ದು. ಅವರು 10 ನಿಮಿಷ ಏನಾದರೂ ಕುಳಿತು ಬಿಟ್ಟರೆ ಅವ್ರ ಮುಖ, ನಾವು ಮೊದಲೇ ಹೇಳ್ತೀವಿ, ಮುಖ ಗಂಟಿರಬಾರ್ದು, ತಲೆ ನೇರವಾಗಿರ್ಬೇಕು, ಕಣ್ಣು ಮುಗಿ ಗಂಟು ಹಾಕಿರಬಾರ್ದು, ಮುಖ ಎಲ್ಲ ಅಂತೆಲ್ಲ ಹೇಳಿದ್ರು ಕೂಡ 10 ನಿಮಿಷಕ್ಕೆ ಅಯ್ಯೋ ಅಂತ ಮುಖನೇ ಒಂದು ರೀತಿ ವಿಚಿತ್ರವಾಗಿಬಿಡ್ತದೆ. ಆ ನೋವು ತಡ್ಕೊಳಕ್ಕಾಗದೆ ಆಮೇಲೆ ಹೇಳ್ತಾರೆ, ಸ್ವಾಮಿ ಕೈ ಕಾಲೆಲ್ಲ ಜೋಮ್ ಹಿಡಿದ್ಬಿಟ್ಟು ಏನ್ ಮಾಡೋದು ಅಂತ. ಇಂಥವರಿಗೆ ಇನ್ನು ಯಾವ ಯೋಗ ಸಿದ್ಧಿಸ್ತದೆ, ಏನ್ ಮಾಡ್ಬೇಕು? ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ಬರೋಲ್ಲ ಅಥವಾ ಕೂತ್ಕೊಳ್ಳೋಕೆ ಆಗೋಲ್ಲ ಅಂತಂದ್ರೆ ಇನ್ನು ಮನಸ್ಸನ್ನ ಏಕಾಗ್ರಗೊಳಿಸಿ ಅವರ ಕ್ಷೇತ್ರದಲ್ಲಿ ಅವರು ಏನನ್ನ ಸಿದ್ಧಿ ಮಾಡ್ಕೊಳ್ಳಬಹುದು, ಸಾಧನೆ ಮಾಡಬಹುದು ಮನಸ್ಸಿನಿಂದ. ಇವತ್ತು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ, ಕೂತ್ಕೊಳ್ತಕ್ಕಂಥ ಅಭ್ಯಾಸನೇ ಹೋಗ್ಬಿಟ್ಟಿದೆ. ಆದ್ರಿಂದ ದಿಶಶ್ಚ ಅನವಲೋಕಯನ್, ಅಲ್ಲಿ ಇಲ್ಲಿ 4 ದಿಕ್ಕುಗಳನ್ನು ನೋಡದವನಾಗಿ ಎಲ್ಲೂ ಮನಸ್ಸು ಹೋಗಬಾರದು. ನಾವು ಈ ಧ್ಯಾನದ ಅವಧಿ ಮುಗಿಯುವವರೆಗೂ ಯಾರು ಕಣ್ಣು ಬಿಚ್ಚಬಾರದು ಅಂತ ಹೇಳಿದ್ರು ಕೂಡ ಅರ್ಧಕ್ಕಿಂತಲೇ ಹೆಚ್ಚು ಜನ ಈ ಕೈ ಕಾಲುಗಳು ನೋಡ್ಕೊಳ್ಳೋಕೆ ಕಣ್ಣು ತೆಗೆದು ಏನೇನೋ ಮಾಡ್ತಾ ಇರ್ತಾರೆ ಮತ್ತು ದೇಹ ಎಲ್ಲೆಲ್ಲೋ ಅಸ್ತವಕ್ರ ಆದಂಗಾಗ್ತದೆ. ಅದು ಮನಸ್ಸು ಆಗಲಿ ದೇಹ ಆಗಲಿ 4 ದಿಕ್ಕುಗಳಲ್ಲಿ ಎಲ್ಲೂ ಹೋಗಬಾರದು. ನೀವು ಮನಸ್ಸನ್ನ ಅಲಿಯುವುದಕ್ಕೆ ಬಿಡಬಾರದು. ಬಾಹ್ಯ ಪ್ರಪಂಚವನ್ನು ಹಿಂದಕ್ಕೆ ಬಿಟ್ಟು ಬಂದಿರಬೇಕು. ಹೀಗೆ ಯೋಗದ ವಿಜ್ಞಾನವನ್ನು, ತಂತ್ರವನ್ನು ಪ್ರಾರಂಭಿಸಬೇಕು. ನೋಡಿ ಎಷ್ಟು ಕಷ್ಟ ಇದೆ. ಯೋಗ ಮೀನ್ಸ್ ಡೆಡಿಕೇಶನ್. ಅಲ್ಲಿ ಸಮರ್ಪಣಾ ಭಾವ ಇರಬೇಕು, ಬಿಟ್ಟು ಬಿಡಬೇಕು. ಎಲ್ಲವೂ ನಮ್ಮ ಮನಸ್ಸನ್ನು ಯಾವುದಕ್ಕೆ ಸಮರ್ಪಣೆ ಮಾಡಬೇಕು? ಭಗವಂತನಿಗಾಗಿ ಸಮರ್ಪಣೆ ಮಾಡಬೇಕು. ಅದಕ್ಕೆ ಡೆಡಿಕೇಶನ್. ಉಳಿದಿದ್ದೆಲ್ಲವನ್ನ ತ್ಯಾಗ ಮಾಡಬೇಕು. ಯಾವುದನ್ನ ತ್ಯಾಗ ಮಾಡಬೇಕು? ಇಡೀ ಪ್ರಪಂಚವನ್ನು ತ್ಯಾಗ ಮಾಡಬೇಕು. ಬಂಧು ಬಳಗವನ್ನು ತ್ಯಾಗ ಮಾಡಬೇಕು. ತನ್ನನ್ನ ಅವಲಂಬಿತವಾಗಿರೋರನ್ನೂ ತ್ಯಾಗ ಮಾಡಬೇಕು. ನಾವು ಬೇಕಾಗಿರ್ತಕ್ಕ ಅದೆಲ್ಲ ಇಲ್ಲಿ ಆಮೇಲೆ ಇರೋದೇ 1 ಗಂಟೆ ಆದ್ಮೇಲೆ. ಆದ್ರೆ 1 ಗಂಟೆಯಾದ್ರೂ ಕೂಡ ಈ ಪ್ರಪಂಚವನ್ನು ಸಂಪೂರ್ಣವಾಗಿ ಬಂಧು ಬಳಗ, ಗಂಡ ಹೆಂಡತಿ ಗಂಡ ಅಥವಾ ಮಕ್ಕಳು ಮೊಮ್ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಈಗ ಕೇವಲ ನಾನಿದ್ದೇನೆ, ನನ್ನ ಎದುರುಗಡೆ ಭಗವಂತನಿದ್ದಾನೆ, ನನ್ನ ಮನಸ್ಸು ದೇಹ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದೆ. ಅವನ ದಿವ್ಯ ಸಾನ್ನಿಧ್ಯ ಇಲ್ಲಿದೆಯಲ್ಲ, ಇನ್ನೇನು ಬೇಕು? ಅವರೇ ಇದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ನನ್ನ ಎದುರುಗಡೆ ಇದ್ದಾನೆ. ನಾನು ಅವರಿಗೆ ಸಮರ್ಪಿತವಾಗಬೇಕು. ಈ ಭಾವನೆಗಳನ್ನು ತುಂಬಿಕೊಳ್ಳಬೇಕು, ಅದನ್ನು ಪಠಿಸ್ತಾ ಇರಬೇಕು. ಅದಕ್ಕೆ ಮನಸ್ಸು ಅಲಿಯೋದಕ್ಕೆ ಬಿಡಬಾರದು. ಹೀಗೆ ದೇಹಕ್ಕೆ ನೇರವಾಗಿ ಕುಳಿತುಕೊಂಡು ಹೆಚ್ಚು ಸಮಯ ಕೊಟ್ಟುಕೊಳ್ತಕ್ಕಂಥ ಅಭ್ಯಾಸವನ್ನ ದೇಹದಿಂದ ಮಾಡಬೇಕು, ಅನುಗಾಡಬಾರದು. ಇದು ಧ್ಯಾನಕ್ಕೆ ಪೂರಕವಾಗಿ ಧ್ಯಾನ ಮಾಡೋದಕ್ಕೆ ಒಂದು ದೇಹ ಮತ್ತು ಮನಸ್ಸುಗಳ ತಯಾರಿಯನ್ನ ಹೇಳ್ತಾನೆ. ಮುಂದೆ ಮಾನಸಿಕವಾಗಿ ಹೇಗೆ 14ನೇ ಶ್ಲೋಕದಲ್ಲಿ ಮುಂದುವರಿಸ್ತಾರೆ ಭಗವಂತ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯಗಳೇ, ಆದ್ರೂ ಮತ್ತೊಮ್ಮೆ ನಾವು ಅದನ್ನ ಮತ್ತೆ ಅದನ್ನ ನಾವು ಮೆಲುಕು ಹಾಕಬೇಕು. ಶ್ರೀರಾಮಕೃಷ್ಣ ಗುರುಗಳು ಪ್ರತಾಪದಲ್ಲಿ ಹೇಳ್ತಾರಲ್ಲ, ತಾಮ್ರದ ಪಾತ್ರೆಯನ್ನು ಪ್ರತಿ ದಿವಸ ತಿಕ್ಕಬೇಕು. ಹಾಗೆ ನಮಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಸಂದೇಶಗಳನ್ನ ಇದೆಲ್ಲ ನಮಗೆ ಗೊತ್ತಿದೆ ಅಂತಂದ್ರೆ ಯಾವಾಗಲೂ ಗೊತ್ತಾದಂತ ರೀತಿ ಬಂದು ಈಗ ನಾವು ಅದನ್ನೇ ಅಭ್ಯಾಸ ಮಾಡಿದ್ವಿ. ಈಗ ಇನ್ನೊಂದು ರೀತಿಯಲ್ಲಿ ನಮ್ಮ ಮನಸ್ಸು ಇನ್ನು ಎತ್ತರದ ಸ್ಥಿತಿಗೆ ಹೋಗಿರ್ತದೆ, ಹೆಚ್ಚು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಮರ್ಥವಾಗಿರ್ತದೆ. ಆವಾಗ ಒಂದ್ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ವಿ, ಎಷ್ಟೋ ಅಂತರದ 1 ವರ್ಷನೋ 6 ತಿಂಗಳು, ಆವಾಗ ನಮ್ಮ ಮನಸ್ಸು
ಇವತ್ತಿಗಿಂತ ಕಡಿಮೆ ಮಟ್ಟದಲ್ಲಿತ್ತು, ಇವತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಶಕ್ತಿಯನ್ನು ಹೊಂದಿದೆ. ಅದಕ್ಕೆ ಮತ್ತೆ ಓದಿದಾಗ ಇನ್ನೂ ಚೆನ್ನಾಗಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಅರ್ಥವಾಗ್ತದೆ. ಅದಕ್ಕೆ ನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶಗಳನ್ನ ಮತ್ತೆ ಮತ್ತೆ ಕೇಳಬೇಕು. ಇದು ಯಾವ ಸಂದೇಶ? ಸಾಕ್ಷಾತ್ ಪರಮಾತ್ಮನು, ಶ್ರೀಕೃಷ್ಣ ಪರಮಾತ್ಮನು ಬೋಧನೆ ಮಾಡ್ತಾ ಇರ್ತಕ್ಕಂಥ ದಿವ್ಯವಾದಂಥ ಸಂದೇಶ. ಇದು ರಿಯಲ್ ಸಬ್ಜೆಕ್ಟ್ ಟಾಪಿಕ್. ಇದಕ್ಕೆ ಸುತ್ತಿ ಬಳಸಿ ಬೇಕಾದಷ್ಟು ಬಳಸ್ಕೊಳ್ಬಹುದು. ಆದ್ರೆ ನೈಜವಾಗಿ ನೇರವಾಗಿ ಧ್ಯಾನ ಅಂತಂದ್ರೆ ಏನು, ಹೇಗಿರಬೇಕು, ಹೇಗೆ ಕೂತ್ಕೊಳ್ಬೇಕು ಅಂತ ಆಸೆ ಎಷ್ಟು ಚೆನ್ನಾಗಿ ವಿವರವಾಗಿ ಹೇಳಿದೆ. ಇದನ್ನು ನೆನಪಿಟ್ಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧ್ಯಾನಕ್ಕೆ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ಅದರ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ, ಇವತ್ತಿನ ಈ ಧ್ಯಾನಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಇಲ್ಲಿಗೆ ನಿಲ್ಲಿಸಿ, ಶ್ರೀಕೃಷ್ಣ ಪರಮಾತ್ಮನ, ಶ್ರೀರಾಮಕೃಷ್ಣರ ಹಾಗೂ ಶಾರದಾ ಮಾತೆಯವರ ಕೃಪೆಯಿಂದ ಮುಂದಿನ ವಾರ ಅದನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೊನೆಗೆ ಒಂದು ಹಾಡನ್ನು ಹೇಳಿ ಅದಕ್ಕೆ ಮುಕ್ತಾಯಗೊಳಿಸೋಣ. ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಅವನು ಬಂದು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ, ಅವರ ಅನುಭವ ನಮಗಾಗಲಿ ಅಂತ ಹೇಳೋದಕ್ಕಾಗಿ ವಿಜಯದಾಸರು ಹಾಡಿರ್ತಕ್ಕಂಥ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿ. ವಾಸ ಮಾಡೋ ಅಂತ ಹೇಳಿದ್ರೆ ಈಗಾಗಲೇ ಮಾಡಿಬಿಟ್ಟಿದ್ದಾನೆ, ಅವನನ್ನು ಮತ್ತೊಮ್ಮೆ ನಾವು ಸ್ಮರಣೆ ಮಾಡೋಣ. ಕೀರ್ತನ ಸಂಗ್ರಹ ಭಾಗ 1. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ಶ್ರೀಹರಿ. ನಾಗಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಭಾಗ್ಯದಲ್ಲಿ ಧ್ಯಾನವೆಂಬ ನಾರತ್ನದ ಭಾಗ್ಯದಲ್ಲಿ ಕಾನಲೋಲನ ಉಳ್ಳಿ ಬೀಸಿ ಜ್ಞಾನದಿಂದ ಭಜಿಸುವೆನು. ಸದಾ ಎನ್ನ ಹೃದಯದಲ್ಲಿ ಸದಾರು ಶ್ರೀಹರಿ. ಭಕ್ತಿರಸ ಬಿಂಬಮುಕ್ತು ಮಾಣಿಕ್ಯದ ಪರಿವಾಣದಿ. ಭಕ್ತಿರಸ ಬಿಂಬಮುಕ್ತು ಮಾಣಿಕ್ಯದ ಪರಿವಾಣದಿ.
ಸದಾ ಎನ್ನ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಕನ್ನ ಮಹಿಮಾ ವಿಜಯ ವಿಠಲ ನಿನ್ನ ಪಾದನಗೆ ಸಲ್ಲ ಸದಾ ಜನ್ಮ ಸದಾ ನಾಗಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ಹರಿ ಸದಾ ಎನ್ನ ಹೃದಯದಲ್ಲಿ जयकारा। जय श्री राम कृष्ण देव की जय। जय श्री शारदा देवी की जय। जय श्री स्वामी विवेकानंद जी की जय।